ನಮಸ್ಕಾರ, ನಾನು ದಿವ್ಯಾ ಗೋಕರ್ಣ. ಕಾಫಿ ಕಪ್ ಅರ್ಪಿಸುವ ಸುಖಿತ್ವಂ ಸಂವಾದ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭವಾನಿ ಅವರು. ಇವರು ಕಳೆದ 13 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತವಾಗಿ KR ನಗರದ ಹಾಸ್ಪಿಟಲ್ ಅಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದಾರೆ. ಇವರು ನಮ್ಮೊಂದಿಗೆ ಇರೋದು ನಮ್ಗೆಲ್ಲರಿಗೂ ಖುಷಿ. ಸೊ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ದಿವ್ಯಾ. ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ 55 ಕೋಟಿ ಹೆಣ್ಮಕ್ಳಿಗಿಂತ ಹೆಚ್ಚು ಹೆಣ್ಮಕ್ಳು ಪ್ರತಿ ವರ್ಷ ಮುಟ್ಟಾಗ್ತಾ ಇದ್ದಾರೆ. ಅದರಲ್ಲಿ 71% ಹೆಣ್ಮಕ್ಳು ಫಸ್ಟ್ ಪೀರಿಯಡ್ ಆಗ್ಬೇಕಾದ್ರೆ ಪೀರಿಯಡ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರೋದಿಲ್ಲ. 60 ಲಕ್ಷ ಹೆಣ್ಮಕ್ಳು ಭಾರತದಲ್ಲಿ ಮುಟ್ಟಾದಾಗ ಪೀರಿಯಡ್ ಟೈಮ್ ಅಲ್ಲಿ ಸ್ಕೂಲ್ ಅನ್ನ ಮಿಸ್ ಮಾಡ್ತಾ ಇದ್ದಾರೆ. ಹಾಗೆ 23 ಲಕ್ಷ ಹೆಣ್ಮಕ್ಳು ಸ್ಕೂಲ್ ಡ್ರಾಪ್ ಮಾಡ್ತಾ ಇದ್ದಾರೆ. ನಾವು ಇಷ್ಟೊಂದು ಮುಂದುವರೆದ್ರು ಸಹಿತ ಪೀರಿಯಡ್ ಅನ್ನೋದು ಇನ್ನೂ ಮೂಢನಂಬಿಕೆಯಾಗಿ ಉಳ್ಕೊಂಡಿದೆ, ಅಂದ್ರೆ ಟ್ಯಾಬು ಸಬ್ಜೆಕ್ಟ್ ಆಗಿ ಉಳ್ಕೊಂಡಿದೆ ಭಾರತದಲ್ಲಿ. ಇದ್ರ ಬಗ್ಗೆ ನೀವೊಬ್ಬ ಡಾಕ್ಟರ್ ಆಗಿ ಹೇಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ ದಿವ್ಯಾ ಅವರೇ. ಈಗಲೂ ನಮ್ಮಲ್ಲಿ ಈ ಮುಟ್ಟಿನ ಸಂದರ್ಭ ಅಥವಾ ಈ ಮುಟ್ಟಿನ ವಿಚಾರನ ತುಂಬಾ ಗೌಪ್ಯವಾಗಿ ಇಡೋಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ನಮ್ಮ ಜನರು ಅದರಿಂದ ಹೊರಗೆ ಬರಬೇಕು. ಹೌದು, ಈ ಗೌಪ್ಯವಾಗಿ ಇಡೋದ್ರಿಂದ ಮಕ್ಕಳು ಅವರಲ್ಲಿ ಭಯ, ಮುಟ್ಟಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಾಗ್ಲಿ ಅಥವಾ ಅದ್ರ ಬಗ್ಗೆ ಏನೇ ಅವ್ರಿಗೆ ತೊಂದರೆಗಳಿದ್ರೆ ಹೇಳ್ಕೊಳ್ಳೋದಕ್ಕಾಗ್ಲಿ ತುಂಬಾ ಹಿಂಜರಿಕೆ ಪಡ್ತಾರೆ ಮಕ್ಕಳು. ಸೊ ನಾವು ಈ ಮುಟ್ಟಿನ ವಿಚಾರನ ಈ ಟ್ಯಾಬೂಸ್ ಅಂತ ಹೇಳ್ತೀವಿ. ಟ್ಯಾಬೂಸ್ ಅಂತ ನಾವು ಒಂದು ತಪ್ಪು ಪರಿಕಲ್ಪನೆಗಳು. ಏನಾಗತ್ತೆ, ಈ ಮುಟ್ಟಿನ ವಿಚಾರದಲ್ಲಿ ಈಗಲೂ ಕೆಲವು ಕಡೆ ರೂರಲ್ ಏರಿಯಾ ಅಷ್ಟೇ ಅಲ್ಲ, ಅರ್ಬನ್ ಏರಿಯಾದಲ್ಲೂ ಸಹ ಈ ಮುಟ್ಟಿನ ವಿಚಾರವಾಗಿ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋರು ಎಷ್ಟೊಂದು ಜನ ಇದ್ದಾರೆ. ಸೊ ತಪ್ಪು ಪರಿಕಲ್ಪನೆಗಳು ಏನು ಮುಟ್ಟಾದಾಗ ಯೂಶಲಿ ಅವರು ಪೂಜೆ ಮಾಡಬಾರ್ದು, ದೇವಸ್ಥಾನಗಳಿಗೆ ಹೋಗ್ಬಾರ್ದು, ಯಾರನ್ನು ಮುಟ್ಟಿಸ್ಕೋಬಾರ್ದು, ಅಥವಾ ಅವ್ರನ್ನ ಮನೆಯಿಂದ ಹೊರಗಡೆ ಸ್ವಲ್ಪ ಜಾಗ ಇರತ್ತೆ ಅಲ್ಲಿ ಇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದೆಲ್ಲ ತಪ್ಪು ಪರಿಕಲ್ಪನೆಗಳು. ಮತ್ತೆ ಅದನ್ನ ಯಾರಿಗೂ ತಿಳಿಸ್ಬಾರ್ದು. ಮನೆಯಲ್ಲಿ ಎಷ್ಟೊಂದ್ಸತಿ ಮಗಳು ದೊಡ್ಡವಳಾದ್ರೂ ಅದನ್ನ ತಂದೆಯಿಂದನೇ ಮುಚ್ಚಿಡೋ ವಿಚಾರಗಳು, ಅಥವಾ ಗೊತ್ತಾದ್ರೆ ಹೆಂಗಪ್ಪ ಅನ್ನೋ ಆಲೋಚನೆಗಳೆಲ್ಲ ಬರುತ್ತೆ. ಸೊ ಇದರಿಂದ ನಮ್ಮ ಜನರು ಆಚೆ ಬರಬೇಕು. ತುಂಬಾ ಬಹಳ ಹಿಂದಿನ ಕಾಲದಲ್ಲಿ ಏನಂತಂದ್ರೆ ಈ ಮುಟ್ಟಿನ ಸಂದರ್ಭದಲ್ಲಿ ವ್ಯವಸ್ಥೆಗಳು ಸಾಕಷ್ಟು ಬೆಳವಣಿಗೆಗಳಿರ್ಲಿಲ್ಲ. ಸೊ ಆವಾಗ ಆ ಮುಟ್ಟಿನ ಸಂದರ್ಭದಲ್ಲಿ ಅವಳು ಎಲ್ಲಾ ಸ್ಥಳಗಳಲ್ಲೂ ಹೋಗಕ್ಕಾಗಲ್ಲ, ಅಲ್ಲಿ ಕೂರೋಕ್ಕಾಗಲ್ಲ. ಹೀಗಾಗಿ ಅವಳಿಗೆ ಮನೆಯಲ್ಲಿ ತುಂಬಾ ಕೆಲಸಗಳಿರ್ತಿತ್ತು. ಸೊ ಅವಳಿಗೆ ಒಂದು ರೆಸ್ಟ್ ಕೊಡ್ಬೇಕು ಅಂತಂದ್ರೆ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳಿ ಆ ಮುಟ್ಟಿನ ಸಂದರ್ಭದಲ್ಲಿ ಅವಳನ್ನ ಸ್ವಲ್ಪ ಐಸೋಲೇಟ್ ಮಾಡಿ ಅವಳು ರೆಸ್ಟ್ ತಗೊಳ್ಳಿ, ಬೇರೆ ಮನೆಯಲ್ಲಿ ಬೇರೆ ಕೆಲಸಗಳು ಮಾಡಬಾರದು ಅಂತ ಹೇಳಿ ಹೊರಗಿಡ್ತಾ ಇದ್ರು. ಇದು ಸೈಂಟಿಫಿಕ್ ಆಗಿ ಮೋಸ್ಟ್ಲಿ ಆ ಕಾಲದಲ್ಲಿ ಅದು ಸರಿ ಇತ್ತೇನೋ. ಬಟ್ ಅದು ಜನರೇಷನ್ ಇಂದ ಜನರೇಷನ್ಗೆ ಪಾಸ್ ಆಗ್ತಾ 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 ನಾವು ಅಡ್ವಾನ್ಸ್ಡ್ ಆಗಿ ತುಂಬಾ ವಿಚಾರಗಳು ಇವಾಗ ತುಂಬಾ ಬೆಳವಣಿಗೆಗಳಾಗಿದೆ. ಸೊ ಅದ್ರ ತಕ್ಕಂತೆ ನಾವು ಪರಿಕಲ್ಪನೆಗಳನ್ನ ಬದಲಾಯಿಸ್ಕೋಬೇಕು. ಆದ್ರೆ ಅದು ಇನ್ನೂ ಟ್ಯಾಬೂಸ್ ಆಗೇ ಉಳಿದಿದೆ. ಸೊ ಇದನ್ನೆಲ್ಲ ಮೀರಿ ಹೊರಗೆ ಬಂದು ನಮ್ಮ ಹೆಣ್ಣು ಮಗಳು ಈ ಮುಟ್ಟಿನ ವಿಚಾರವಾಗಿ ಮುಕ್ತವಾಗಿ ಡಿಸ್ಕಸ್ ಮಾಡೋದಾಗ್ಲಿ ಅಥವಾ ಅವಳಿಗೇನೇ ತೊಂದರೆಗಳಿದ್ರೆ ಹೇಳ್ಕೊಳ್ಳೋದಾಗ್ಲಿ, ಈ ಬದಲಾವಣೆ ಆಗ್ಲೇಬೇಕು. ಮುಟ್ಟು ಅನ್ನೋದು ಒಂದು ನೈಸರ್ಗಿಕ ಕ್ರಿಯೆ. ನಾವು ಫಿಸಿಯಾಲಜಿಕಲ್ ಪ್ರೋಸೆಸ್ ಅಂತೀವಿ. ಹೆಂಗೆ ಈ ಮುಟ್ಟಾಗ್ಲಿ ಹೆರಿಗೆಗಳಾಗ್ಲಿ ಅವೆಲ್ಲ ನಾರ್ಮಲ್ ಫಿಸಿಯಾಲಜಿಕಲ್ ಚೇಂಜಸ್, ನಮ್ಮ ದೇಹದಲ್ಲಿ ಆಗುವಂತ ನಾರ್ಮಲ್ ಬದಲಾವಣೆಗಳು. ಅದನ್ನ ನಾವು ಒಂದು ರೋಗ ಅಥವಾ ಪಿಡುಗು, ಸಾಮಾಜಿಕ ಪಿಡುಗು ಅಂತ ತಿಳ್ಕೊಬಾರ್ದು. ಖಂಡಿತವಾಗ್ಲು. ಸೊ ಇನ್ಮೇಲೆ ಭಾರತದಲ್ಲಿ ಮುಟ್ಟು ಗುಟ್ಟಾಗದೆ ಉಳ್ಕೊಂಡು ಇನ್ನಷ್ಟು ಹೆಚ್ಚೆಚ್ಚು ಒಳ್ಳೆಯ ಬೆಳವಣಿಗೆಗಳು ನಮ್ಮ ಸುತ್ತಲೂ ಬೆಳೀಲಿ ಅನ್ನೋದು ನಮ್ಮ ಆಶಯ. ಸೊ ಎರಡನೇ ಪ್ರಶ್ನೆಗೆ ಬರೋಣ. ಈಗೀಗ ಅತ್ಯಂತ ಹೆಚ್ಚಾಗಿ ಕಾಡ್ತಾ ಇರೋದು ಪೇರೆಂಟ್ಸ್ ಅಲ್ಲಿ ಅರ್ಲಿ ಪ್ಯೂಬರ್ಟಿ. ಪೇರೆಂಟ್ಸ್ಗೆ ಮಕ್ಕಳು ಇಷ್ಟು ಬೇಗ ಪ್ಯೂಬರ್ಟಿ ಆಗ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ತಲೆಬಿಸಿ ಆಗಿದೆ. ಸೊ ಅದನ್ನ ಇನ್ನು ಎಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಹೆಣ್ಮಕ್ಳಿಗೂ ಸಹಿತ ಅದೇ ರೀತಿ ಆಗ್ತಾ ಇದೆ. ಸೊ ನಮ್ಮ ಮೊದಲನೇ ಜನರೇಷನ್ ಮುಟ್ಟಾಗ್ತಾ ಇರೋ ಟೈಮು 15ರಿಂದ 16 ವಯಸ್ಸಾಗಿತ್ತು. ಆದ್ರೆ ನಮ್ಮ ಜನರೇಷನ್ ಅಲ್ಲಿ 12ರಿಂದ 13 ವಯಸ್ಸು. ಆದ್ರೆ ಈಗೀಗ ಬಂದಂತಹ ಜನರೇಷನ್ ಒಂದು 8-9 ವಯಸ್ಸಿಗೆ ಮುಟ್ಟಾಗ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಏನಿರಬಹುದು? ಹಾಗೆ ಪೇರೆಂಟ್ಸ್ ಅದನ್ನ ಹೇಗೆ ನಿಭಾಯಿಸ್ಬೇಕು ಮತ್ತು ಮುಟ್ಟಾಗುವಂತಹ ಹೆಣ್ಮಕ್ಳು ಹೇಗೆ ಅದನ್ನ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊ ದಿವ್ಯಾ ಅವರೇ, ಇದು ತುಂಬಾ ಒಳ್ಳೆ ಪ್ರಶ್ನೆ. ನೀವು ಹೇಳಿದ್ದು ಬೇಗ ಮುಟ್ಟಾಗೋದು ಅರ್ಲಿ ಪ್ಯೂಬರ್ಟಿ. ನಾವು ಅರ್ಲಿ ಪ್ಯೂಬರ್ಟಿ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಹೆಣ್ಮಕ್ಳಲ್ಲಿ ಈಗ ಆನ್ ಅನ್ ಆವ್ರೇಜ್ ನೀವು ಹೇಳ್ದಾಗೆ
12 to 13 years ನಾರ್ಮಲ್ ಅನ್ ಆವ್ರೇಜ್ ಏಜ್, ಆ ಏಜ್ ಅಲ್ಲಿ ಹೆಣ್ಮಕ್ಳು, ಮೆಜಾರಿಟಿ ಆಫ್ ದ ಹೆಣ್ಮಕ್ಳು ಅವರು ಋತು ಆಗ್ತಿದ್ದಾರೆ, ಅಂದ್ರೆ ಮೊದಲ ಬಾರಿಗೆ ಮುಟ್ಟಾಗ್ತಿದ್ದಾರೆ. ಸೊ ಈಗ ಅರ್ಲಿ ಪ್ಯೂಬರ್ಟಿ ಅಂತಂದ್ರೆ ನಾವು ಹೆಣ್ಮಕ್ಳಲ್ಲಿ ಲೆಸ್ ದನ್ 80 years ಅಂತಂದ್ರೆ 8 ವರ್ಷಕ್ಕಿಂತ ಕೆಳಗೇನೆ ಅವ್ರು ಮುಟ್ಟಾದ್ರೆ ಅದನ್ನ ಅರ್ಲಿ ಪ್ಯೂಬರ್ಟಿ ಅಂತ ಅಂತೀವಿ. ಬಟ್ ಈವನ್ 9, 10, 11 ವರ್ಷ, ದಟ್ ಈಸ್ ಆಲ್ಸೋ ವೆರಿ ಟೂ ಅರ್ಲಿ ಫಾರ್ ದೆಮ್. ಯಾಕೆಂತಂದ್ರೆ ಮಕ್ಕಳಲ್ಲಿ ಆ ಮೈಂಡ್ ಮೆಚುರಿಟಿ ಇರಲ್ಲ. ಮುಟ್ಟಿನ ಬಗ್ಗೆ ಏನು ಅಂತ ಅಂದ್ರೆ ನಾವು ಈಗ ಶಾಲೆಗಳಲ್ಲೆಲ್ಲ ಮುಟ್ಟಿನ ಬಗ್ಗೆ ಇಂಟ್ರೊಡ್ಯೂಸ್ ಆಗೋದು ಹೈಸ್ಕೂಲ್ ಲೆವೆಲ್ಗೆ. ಹೈಸ್ಕೂಲ್ ಅಂತಂದ್ರೆ ಮಕ್ಕಳು ಆಲ್ಮೋಸ್ಟ್ 13, 14, 15 ವರ್ಷಕ್ಕೆ ಬಂದಿರ್ತಾರೆ. ಆದ್ರೆ ಈಗ ನಮ್ಮ ಹೆಣ್ಮಕ್ಳು ಮುಟ್ಟಾಗ್ತಿರೋದು 8, 9, 10ನೇ ವರ್ಷಕ್ಕೆ ಮುಟ್ಟಾಗ್ತಿರೋದನ್ನ ನಾವು ತುಂಬಾ ನೋಡ್ತಾ ಇದ್ದೀವಿ. ಇದು ಅಂದ್ರೆ ಮಕ್ಕಳಲ್ಲಿ ಆ ಪ್ರೋಸೆಸ್ ಏನು, ಮುಟ್ಟಿನ ಪ್ರಾಸೆಸ್ ಏನು, ಅದರಲ್ಲಿ ಏನ್ ಬದಲಾವಣೆಗಳಾಗುತ್ತೆ, ನಾವು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಅರಿವೇ ಇರೋಲ್ಲ. ಯಾಕೆ ಅಂತ ಅಂದ್ರೆ ತಂದೆ ತಾಯಿ ಎಷ್ಟೊಂದ್ ಜನ ಅದ್ರ ಬಗ್ಗೆ ಮಕ್ಕಳಿಗೆ ತಾಯಿ ಆಗ್ಲಿ ಅಥವಾ ವಾಟ್ ಎವರ್ ಫ್ಯಾಮಿಲಿ, ವಿದಿನ್ ದ ಫ್ಯಾಮಿಲಿ ಮತ್ತೆ ಟೀಚರ್ಸ್ ಸ್ಕೂಲಲ್ಲಿ ಈ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಮುಟ್ಟು ಅಂತ ಅಂದ್ರೆ ಏನು, ಅದು ಫಸ್ಟ್ ಹೇಗಾಗತ್ತೆ, ನೆಕ್ಸ್ಟ್ ಅದ್ರ ಬಗ್ಗೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಮನೆಯಲ್ಲಿ ಹೇಳ್ಕೊಡ್ಬೇಕು. ಸೊ ಈ ಮುಟ್ಟು ಏನಕ್ಕೆ ಈ ಮಕ್ಕಳು ಬೇಗ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಮುಟ್ಟಾಗ್ತಾರೆ? ಇವಾಗ ಏನಂತ ಅಂದ್ರೆ ಅದಕ್ಕೆ ತುಂಬಾ ಕಾಸಸ್ ಇದೆ ಅಂತ ಹೇಳ್ತೀವಿ. ನ್ಯಾಚುರಲಿ ಫಸ್ಟ್ ಒನ್ ಬಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತೀವಿ. ಇವಾಗ ನಮ್ಮ ತಾಯಿ ಏನಾದ್ರು ತುಂಬಾ ಅರ್ಲಿ ಏಜ್ ಅಲ್ಲಿ ದೊಡ್ಡವರಾಗಿದ್ರೆ ಅಥವಾ ಮುಟ್ಟಾಗಿದ್ರೆ, ಸೊ ಅವ್ರಿಗೆ ಮಕ್ಕಳಲ್ಲಿ ಅವ್ರ ಮಕ್ಕಳು ಬೇಗನೆ ಋತು ಆಗೋದು ಸಹಜ, ಎಕ್ಸ್ಪೆಕ್ಟೆಡ್ ಇರುತ್ತೆ. ಅದ್ರ ಜೊತೆಗೆ ಇವಾಗ ಏನಾಗ್ತಿದೆ, ಮುಂಚೆ ನಮ್ದು ನ್ಯೂಟ್ರಿಷನ್ ಸ್ಟೇಟಸ್ ಎಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಆದ್ರೆ ಈಗ ಎಲ್ಲಾ ಮಕ್ಕಳು ತಂದೆ ತಾಯಿ ತಾವೆಷ್ಟೇ ಕಷ್ಟ ಇದ್ರೂನು ಮಕ್ಕಳಿಗೆ 3 ಹೊತ್ತು ಊಟದಂತೂ ಕೊರತೆ ಮಾಡಲ್ಲ. ಮುಂಚೆ ಊಟದ ಕೊರತೆನೂ ಇತ್ತು. ಅವಾಗ ನ್ಯೂಟ್ರಿಷನ್ ಸ್ಟೇಟಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಮಕ್ಕಳು ಅಂಡರ್ ನರಿಷ್ಡ್ ಇರ್ತಿದ್ರು ಹೆಣ್ಮಕ್ಳು. ಸೊ ಇವಾಗ ಏನಂತಂದ್ರೆ ನಮ್ಮ ಮಕ್ಕಳು ಅಂಡರ್ ನರಿಷ್ಡ್ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಆಗಿದೆ. ದೇ ಆರ್ ಆಲ್ ವೆಲ್ ನರಿಷ್ಡ್, ಅಟ್ಲೀಸ್ಟ್ ಆನ್ ಅನ್ ಆವ್ರೇಜ್ ಒಂಥರ ಮಾಡರೇಟ್ಲಿ ನರಿಷ್ಡ್ ಮಕ್ಳು ಇರ್ತಾರೆ. ಅದ್ರ ಜೊತೆಗೆ ಇವಾಗ ಇನ್ನೊಂದು ಪ್ರಾಬ್ಲಮ್, ಈಗ ನಮ್ಗೆ ಚಾಲೆಂಜಿಂಗ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅಂತಂದ್ರೆ ಒಬೇಸಿಟಿ. ಒಬೇಸಿಟಿ ಏನಂತ ಅಂದ್ರೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್. ಚಿಕ್ಕದ್ರಲ್ಲಿ ನಾವು ಫಿಸಿಕಲಿ ಆಕ್ಟಿವ್ ಇದ್ದಷ್ಟು, ನಾವು ಆಟ ಆಡಿದಷ್ಟು ನಮ್ಮ ಮಕ್ಕಳು ಆಟ ಆಡ್ತಿಲ್ಲ. ಅವ್ರಿಗೆ ಮತ್ತೆ ಅದ್ರ ಜೊತೆಗೆ ನಮ್ಗೆ ಭಯ ಅಂದ್ರೆ ಸೇಫ್ಟಿ ಕನ್ಸರ್ನ್ ಅದು ಇದು ನೋಡ್ಕೊಂಡು ಮಕ್ಕಳಲ್ಲಿ ಫಿಸಿಕಲ್ ಆಕ್ಟಿವಿಟಿನೇ ಕಡಿಮೆ ಮಾಡ್ತಿದ್ವಿ. ಮತ್ತೆ ಅವ್ರಿಗೆ ಜಂಕ್ ಫುಡ್ಸ್, ಈ ಹೊರಗಿನ ಅಂದ್ರೆ ಏನು ಕೆಮಿಕಲ್ ಯುಕ್ತ ಜಂಕ್ ಫುಡ್ಸ್ ಎಲ್ಲ ಅವ್ರ ದೇಹ ಸೇರ್ತಾ ಇದೆ. ಇದರಿಂದ ಅವ್ರಿಗೆ ಒಬೇಸಿಟಿ ಬರ್ತಾ ಇದೆ. ಒಬೇಸಿಟಿ ಅನ್ನೋದು ಇಟ್ ಇಸ್ ಎ ಚಾಲೆಂಜಿಂಗ್ ಪ್ರಾಬ್ಲಮ್ ಮಕ್ಕಳಲ್ಲಿ. ಸೊ ಈ ಒಬೇಸಿಟಿ ಏನಾಗುತ್ತೆ ಅಂತಂದ್ರೆ ಮುಟ್ಟಾಗೋಕೆ ಅವಶ್ಯಕತೆ ಇರೋ ಈಸ್ಟ್ರೋಜನ್ ಹಾರ್ಮೋನ್ ಮತ್ತೆ ಇನ್ಸುಲಿನ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇಂಥ ಒಬೇಸಿಟಿ ಮಕ್ಕಳಲ್ಲಿ. ಸೊ ಇದು ಸೆಕೆಂಡ್ ಮೋಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅರ್ಲಿ ಪ್ಯೂಬರ್ಟಿಗೆ. ಸೊ ಯಾವಾಗ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅವಾಗ ಹೆಣ್ಮಗಳು ಬೇಗ ಮುಟ್ಟಾಗ್ತಾರೆ. ಸೊ ನೆಕ್ಸ್ಟ್ ಬಂದು ಸ್ಟ್ರೆಸ್. ಈಗಿನ ಮಕ್ಕಳಲ್ಲಿ ನಾವು ಅಂದ್ರೆ ಪಿಯರ್ ಪ್ರೆಷರ್, ಕಾಂಪಿಟೇಷನ್ನು, ಸ್ಕೂಲ್ಗೆ ಹೋಗ್ಬೇಕು, ಬರಬೇಕು, ಮಕ್ಕಳು ಟ್ಯೂಷನ್ಗೆ ಹೋಗ್ಬೇಕು, ಈ ತರ ಅಂತಂದ್ರೆ ನಾವು ರಿಲ್ಯಾಕ್ಸ್ಡ್ ಆಗಿದ್ದಷ್ಟು ಮಕ್ಕಳು ಇವಾಗ ನಮ್ಮ ಮಕ್ಕಳು ಅಷ್ಟು ರಿಲ್ಯಾಕ್ಸ್ಡ್ ಇಲ್ಲ. ಸ್ಟ್ರೆಸ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಅಂಡ್ ಫೋರ್ತ್ ಒನ್ ಬಂದು ನೀವು ದೇರ್ ಆರ್ ಲಾಟ್ ಆಫ್ ಅದರ್ ಪೆಥಾಲಜಿಕಲ್ ಕಂಡೀಷನ್ಸ್ ಅಂದ್ರೆ ಡಿಸೀಸಸ್. ಈಗ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಅಂದ್ರೆ ನಾವೀಗ ಅಡ್ರಿನಲ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅಥವಾ ಪ್ರಿಕಾಷಿಯಸ್ ಪ್ಯೂಬರ್ಟಿಗೆ ಬೇರೆ ತುಂಬಾ ಹಾರ್ಮೋನ್ಗಳು ಕಾರಣ ಇರುತ್ತೆ. ಸೊ ಈ ತರ ಅಂದ್ರೆ ಕೆಲವೊಂದು ಹಾರ್ಮೋನ್ ಪ್ರೊಡ್ಯೂಸಿಂಗ್ ಟ್ಯೂಮರ್ಸ್ ಇರುತ್ತೆ. ಸೊ ಇದರಿಂದನೂ ಮಕ್ಕಳು ಬೇಗ ಪ್ಯೂಬರ್ಟಿ ಆಗ್ಬೋದು. ಬಟ್ ನಾನು ಹೇಳೋದು ಮೋಸ್ಟ್ ಕಾಮನ್ ಕಾಸಸ್ ಒಂದು ಒಬೇಸಿಟಿ, ಇನ್ನೊಂದು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಆರ್ ದ 2 ಮೇನ್ ರೀಸನ್ಸ್ ಅರ್ಲಿ ಪ್ಯೂಬರ್ಟಿಗೆ. ಸೊ ಆದಷ್ಟು ಈ ಮಕ್ಕಳಲ್ಲಿ ನಾ ಹೇಳೋದು ಮಕ್ಕಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಿಸಿಕಲಿ ಆಕ್ಟಿವ್ ಆಗಿಡಿ. ಮತ್ತೆ ಆದಷ್ಟು ಅವ್ರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅದು ನಾವು ಚಿಕ್ಕದಿಂದಾನೇ ಹೇಳ್ಕೊಡ್ಬೇಕು. ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು, ಮತ್ತೆ ಹೆಲ್ದಿ ಡಯಟ್ ಫಾಲೋ ಮಾಡಬೇಕು. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಅಟ್ ಲೀಸ್ಟ್ ವಿ ಮೇಂಟೈನ್ ಅ ಹೆಲ್ದಿ ಲೈಫ್ ಸ್ಟೈಲ್ ಇನ್ ದ ಚಿಲ್ಡ್ರನ್. ಸೊ ನಾವು ಈ ಅರ್ಲಿ ಪ್ಯೂಬರ್ಟಿನ ಸ್ವಲ್ಪ ಮಟ್ಟಿಗೆ ಪೋಸ್ಟ್ಪೋನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಈಗ ಮಕ್ಕಳಲ್ಲಿ ಹೆಂಗೆ ಅರಿವು ಮೂಡಿಸ್ಬೇಕು. ಈಗ ನಾವು ತಾಯಿ ಇರ್ಲಿ, ತಂದೆ ಇರ್ಲಿ, ಈ ಗಂಡಸರು ಹೇಳ್ಕೊಡ್ಬಾರ್ದು ಅಂತೇನಿಲ್ಲ. ಏಕೆ ಗಂಡಸರಾದ್ರೂ ಸರಿ ಮನೆಯಲ್ಲಿ, ಒಟ್ಟಿನಲ್ಲಿ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಟೀಚರ್ಸು ಈ ಮಕ್ಕಳಲ್ಲಿ ನಾನು ಅನ್ಕೊಂತೀನಿ ಹೈಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ 7ನೇ ತರಗತಿ 7 ವರ್ಷ 6 ವರ್ಷ ಇದ್ದಾಗಿಂದಾನೆ ಸ್ವಲ್ಪ ಈ ಮುಟ್ಟಿನ ಬಗ್ಗೆ, ಮುಟ್ಟಾದ ಏನು ಬದಲಾವಣೆಗಳಾಗತ್ತೆ, ಅವಳಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಮುಟ್ಟಿನ ಜಾಗದಲ್ಲಿ, ಜೆನೈಟಲ್ ಏರಿಯಾದಲ್ಲಿ
ಬ್ಲೀಡಿಂಗ್ ಕಾಣಿಸ್ಕೊಳತ್ತೆ. ಸೊ ಅದನ್ನ ಹೇಳ್ಬೇಕು. ಸೊ ಅದು ಇಟ್ ಇಸ್ ದ ಒನ್ ಆಫ್ ದ ಸೈನ್ ಆಫ್ ಏನು ಮೆನಾರ್ಕೆ. ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ, ಹೇರ್ಸ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಇದೆಲ್ಲ ಬದಲಾವಣೆಗಳು, ಅವಳ ದೇಹದಲ್ಲಿ ಆಗೋ ಬದಲಾವಣೆಗಳನ್ನ ಅವಳಿಗೆ ತಿಳಿಸ್ಕೊಡ್ಬೇಕು. ಮತ್ತೆ ಮುಟ್ಟಿನ ಸಮಯದಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು, ಅವಳಿಗೆ ತೊಂದರೆಗಳಿದ್ರೆ ಹೇಳ್ಕೋಬೇಕು. ನೀನು ಹೊಟ್ಟೆ ನೋವು ಬಂದ್ರೆ ಅಥವಾ ಮುಟ್ಟಿಂದು ಬ್ಲೀಡಿಂಗ್ ಜಾಸ್ತಿ ಆದ್ರೆ ಅಥವಾ ಬೇರೆ ಏನಾದ್ರೂ ಮುಟ್ಟಿನ ಸಮಯದಲ್ಲಿ ನಿನ್ಗೆ ಮಾನಸಿಕವಾಗಿ ಒತ್ತಡ ಅನ್ಸಿದ್ರೆ, ಕೆಲವ್ರಿಗೆ ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತೀವಿ, ವಾಂತಿ ಆಗೋದು ಅಥವಾ ಏನೋ ತುಂಬಾ ಅಂದ್ರೆ ಸೈಕಲಾಜಿಕಲಿ ಡಿಸ್ಟರ್ಬ್ಡ್ ಇರುತ್ತೆ ಆ ಪೀರಿಯಡ್ ಅಲ್ಲಿ, ಮುಟ್ಟಿನ ಸಮಯದಲ್ಲಿ. ಸೊ ಈ ತರ ತೊಂದರೆಗಳಿದ್ರೆ ಹೇಳ್ಕೋಬೇಕು ಅಂತ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅದ್ರ ಜೊತೆಗೆ ಅವರು ಬಳಸೋ ಪೀರಿಯಡ್ ಪ್ರಾಡಕ್ಟ್ಸ್ ಏನು, ಇವಾಗ ಸಾಮಾನ್ಯ ಕ್ಲಾತ್ಸ್ ಯೂಸ್ ಮಾಡ್ತಾರೋ ಅಥವಾ ಪ್ಯಾಡ್ಸ್ ಯೂಸ್ ಮಾಡ್ತಾರೋ, ಕೆಲವೊಮ್ಮೆ ಕಪ್ಸ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಎಷ್ಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಕು, ಮತ್ತೆ ಅವ್ರಿಗೆ ಆಕ್ಸೆಸ್ ಟು ದ ಟಾಯ್ಲೆಟ್ಸ್ ಮತ್ತೆ ವಾಟರ್ ಫೆಸಿಲಿಟೀಸ್ ಇದೆಯಾ ಅನ್ನೋದನ್ನ ಎನ್ಶೋರ್ ಮಾಡಬೇಕು. ಈಗ ಸಾಮಾನ್ಯ ಸ್ಕೂಲ್ಗಳಲ್ಲಿ, ಎಷ್ಟೊಂದು ಸ್ಕೂಲ್ಗಳಲ್ಲಿ ಇದ್ರ ವ್ಯವಸ್ಥೆ ಇರಲ್ಲ. ಆವಾಗ ಪೇರೆಂಟ್ಸ್ ಹೋಗಿ ಟೀಚರ್ಸ್ಗೆ ಇದ್ರ ಬಗ್ಗೆ ಕನ್ಸರ್ನ್ಸ್ ನ ರೇಸ್ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಪ್ರೈವಸಿ ಇಂಪಾರ್ಟೆಂಟು. ಯಾಕಂದ್ರೆ ಆ ಚಿಕ್ಕ ಮಕ್ಕಳು ಅವ್ರಿಗೆ ಬದಲಾಯಿಸ್ಕೊಳ್ಳೋದನ್ನ ಹೇಳ್ಕೊಡ್ಬೇಕು ಮನೆಯಲ್ಲಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ, ಅಂಟಿಲ್ ದೇ ಬಿಕಮ್ ಪರ್ಫೆಕ್ಟ್ ಇನ್ ಮ್ಯಾನೇಜಿಂಗ್ ದೇರ್ ಮೆನ್ಸ್ಟ್ರುಯಲ್ ಸೈಕಲ್ಸ್ ಅವ್ರಿಗೆ ತಿಳಿಸ್ತಾ ಹೋಗ್ಬೇಕು. ಸೊ ಈ ರೀತಿ ಅವ್ರಿಗೆ ಏನು ಮುಟ್ಟಿನ ಬಗ್ಗೆ ಅರಿವು ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇದು ನೀವು ಎಷ್ಟು ಅರಿವು ಮೂಡಿಸ್ತಿರೋ ಅಷ್ಟು ಹೆಲ್ದಿ ಆಗಿರ್ತಾರೆ ನಿಮ್ಮ ಮಕ್ಕಳು. ಅರ್ಲಿ ಪ್ಯೂಬರ್ಟಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಕಳೆದ 4 ವರ್ಷಗಳಿಂದ ನಾವು ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ, ಮೆನ್ಸ್ಟ್ರುಯಲ್ ಹೈಜೀನ್ ಎಜುಕೇಶನ್ ಮೇಲೆ. ಸೊ ನಾವು ಎಷ್ಟೊಂದು ಸ್ಕೂಲ್ಗಳಲ್ಲಿ ಹೋದಾಗ ನೋಡಿರ್ತೇವೆ, ಎಷ್ಟೊಂದು ಟಾಯ್ಲೆಟ್ಗಳು ಅಲ್ಲಿ ಪ್ಯಾಡ್ ಕೂಡ ಚೇಂಜ್ ಮಾಡುವಷ್ಟು ಫೆಸಿಲಿಟೀಸ್, ಅಷ್ಟು ಹೈಜೀನ್ ಇರೋದಿಲ್ಲ ನಾವು ನೋಡಿದ ಹಾಗೆ. ಸೊ ಪ್ಯಾಡ್ ಡಿಸ್ಪೋಸ್ ಮಾಡೋದಕ್ಕೆ ಒಂದು ಕರೆಕ್ಟ್ ಆದ ವೇ ಇರೋದಿಲ್ಲ. ನಂತರ ಆ ಟೈಮಿಗೆ ಅವರಿಗೆ ಪೀರಿಯಡ್ ಆದಾಗ ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ವಾಶ್ರೂಮ್ ಎಷ್ಟೊಂದು ಸ್ಕೂಲ್ಗಳಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಕೂಡ ಓಪನ್ ಇರೋದಿಲ್ಲ ನಾನ್ ನೋಡಿದ ಹಾಗೆ. ಸೊ ತುಂಬಾ ದೂರ ಹೋಗ್ಬೇಕು, ಆ ಪರಿಸ್ಥಿತಿ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿ ಹೆಣ್ಮಕ್ಳು ಹೇಗೆ ಅದನ್ನ ನಿಭಾಯಿಸ್ಕೊಳ್ಬೇಕು, ಹಾಗೆ ಅದ ಪೇರೆಂಟ್ಸ್ ಕೂಡ ಅದನ್ನ ಹೇಗೆ ತಗೊಳ್ಬೇಕು, ಅವರಿಗೆ ಹೇಗೆ ಬುದ್ಧಿವಾದ ಅಂದ್ರೆ ಹೇಗೆ ಕಲ್ಸ್ಕೊಡ್ಬೇಕು, ಹಾಗೆ ಟೀಚರ್ಸು ಕೂಡ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ. ಹೆಣ್ಮಕ್ಳಿಗೆ ಕಲ್ಸ್ಕೊಡ್ಬೇಕು, ಪೀರಿಯಡ್ ಟೈಮ್ ಅಲ್ಲಿ ಹೇಗೆ ಅದನ್ನ ನಿಭಾಯಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿದ್ರ. ಧನ್ಯವಾದ. ನಮ್ಮ ಮುಂದಿನ ಪ್ರಶ್ನೆ, ಸೊ ಮಾರುಕಟ್ಟೆಯಲ್ಲಿ ಸಾಕಷ್ಟು ಉತ್ಪನ್ನಗಳು, ಮುಟ್ಟಿನ ಉತ್ಪನ್ನಗಳು ಲಭ್ಯ ಇದೆ. ಸಿಂಗಲ್ ಯೂಸ್ ಸ್ಯಾನಿಟರಿ ಪ್ಯಾಡ್ ಆಯ್ತು, ರೀಯೂಸಬಲ್ ಪ್ಯಾಡ್ಸ್ ಆಯ್ತು, ನಂತರ ಪೀರಿಯಡ್ ಪ್ಯಾಂಟೀಸು, ಮೆನ್ಸ್ಟ್ರಲ್ ಕಪ್ಪು, ಈಗೀಗ ಮತ್ತೆ ಮೆನ್ಸ್ಟ್ರಲ್ ಡಿಸ್ಕ್ ಕೂಡ ಬಂದಿದೆ. ಸೊ ಹೆಣ್ಮಕ್ಳಿಗೆ ಕನ್ಫ್ಯೂಷನ್, ಯಾವ ಪ್ರಾಡಕ್ಟ್ ಅತ್ಯುತ್ತಮ ನಮ್ಮ ಹೆಲ್ತ್ಗೆ ಅಂತ ಹೇಳಿ. ಸೊ ಡಾಕ್ಟರ್ ಆಗಿ ನೀವೇನ್ ಸಜೆಸ್ಟ್ ಮಾಡ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ. ನಾನು ಅಂದ್ರೆ ಇಲ್ಲಿ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡಕ್ ಇಷ್ಟಪಡ್ತೀನಿ. ನೀವು ಅಂದ್ರೆ ಹೇಳಿದ್ರಿ ಪೀರಿಯಡ್ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ನಾವು ಮುಟ್ಟಿನ ಸಮಯದಲ್ಲಿ ಬಳಸುವ ಸಾಧನ ಏನೇನ್ ವಸ್ತುಗಳು ಬಳಸ್ತೀವಿ ನಾವು ಅಂತ. ಒಂದು ಕನ್ವೆನ್ಷನಲ್ ಅಂದ್ರೆ ಏನು ಬಟ್ಟೆ ಯೂಸ್ ಮಾಡ್ತಾರೆ ಎಷ್ಟೊಂದ್ ಜನ ಹೆಣ್ಮಕ್ಳು, ಇವಾಗ್ಲೂ ಬಳಸ್ತಾರೆ. ಆಮೇಲೆ ಇವಾಗ ಏನು ರೀಯೂಸಬಲ್ ಕ್ಲಾತ್ ಪ್ಯಾಡ್ಸ್ ಅಂತ ಅಂದ್ರಿ, ನೀವು ಪೀರಿಯಡ್ ಪ್ಯಾಂಟೀಸ್ ಅಂತ ಅಂದ್ರಿ. ಅದಾದ್ಮೇಲೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬರ್ತಿದೆ ಮಾರ್ಕೆಟ್ ಅಲ್ಲಿ, ತುಂಬಾ ಇದೆ. ಸೊ ನೆಕ್ಸ್ಟ್ ಬಂದು ಮೆನ್ಸ್ಟ್ರಲ್ ಕಪ್ಪು, ಇವಾಗ ಹೊಸದಾಗಿ ಮೆನ್ಸ್ಟ್ರಲ್ ಡಿಸ್ಕ್. ಸೊ ಈ ತರ ವೆರೈಟೀಸ್ ಇದೆ. ನಾವು ಯಾವುದನ್ನು ಅದೇ ಮೇನ್ ಆಗಿ ನಾವು ಪೀರಿಯಡ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಮುಖ್ಯವಾಗಿ 4 ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಫಸ್ಟ್ ಒನ್ ಬಂದು ರೀಯೂಸಬಲ್ ಅಂತಂದ್ರೆ ನಾವು ಅದನ್ನ ಮತ್ತೆ ಯೂಸ್ ಮಾಡುವಂಥದ್ದು, ಹಾಗೂ ಕಂಫರ್ಟಬಲ್ ಅಂದ್ರೆ ಅವಳು ಬಳಸೋ ಹೆಣ್ಮಗಳಿಗೆ ಕಂಫರ್ಟಬಲ್ ಆಗಿ ಯೂಸ್ ಮಾಡಕ್ಕೆ ಯೂಸ್ ಮಾಡಕ್ಕೆ ಅನುಕೂಲ ಇರಬೇಕು. ಸೊ ಸೆಕೆಂಡ್ ಥಿಂಗ್ ಬಂದು ಎಕನಾಮಿಕಲಿ ಇಟ್ ಶುಡ್ ಬಿ ಫ್ರೆಂಡ್ಲಿ ಅಂತಂದ್ರೆ ದುಡ್ಡು ಖರ್ಚು ಕಡಿಮೆ ಇರಬೇಕು. ನಾವು ಪೀರಿಯಡ್ ಪ್ರಾಡಕ್ಟ್ಸ್ ನಾವು ಪ್ರತಿ ತಿಂಗಳು ಹಾಕ್ತಿವಿ, ಪ್ರತಿ ತಿಂಗಳು ನಾವು ಅದಕ್ಕೆ ಸ್ಪೆಂಡ್ ಮಾಡಬೇಕು. ಸೊ ಖರ್ಚು ಕಡಿಮೆ ಇರುವಂತ ಪೀರಿಯಡ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇನ್ ಕನ್ಸರ್ನ್ ಇಸ್ ಎಕೋ ಫ್ರೆಂಡ್ಲಿ ಅಂತಂದ್ರೆ ನಾವು ಬಳಸೋ ಪೀರಿಯಡ್ ಪ್ರಾಡಕ್ಟ್ಸ್ ಇಂದ ನಮ್ಮ ಪರಿಸರನ ಹಾಳು ಮಾಡಬಾರ್ದು, ಅದಕ್ಕೆ ಹಾನಿಕಾರಕ ವಸ್ತುಗಳನ್ನ ನಾವು ಆಡ್ ಮಾಡಬಾರ್ದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ 4ನೇದು ಬಂದು ಇಟ್ ಶುಡ್ ಬಿ ಹೆಲ್ತಿ. ಆಯ್ತಾ, ಅವಳು ಬಳಸೋ ಪೀರಿಯಡ್ ಪ್ರಾಡಕ್ಟ್ ಇಂದ ಅವಳ ಹೆಲ್ತ್ಗೆ ಯಾವುದೇ ತರಹದ ತೊಂದರೆಗಳಾಗಬಾರ್ದು. ಸೊ ಈ 4 ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಪೀರಿಯಡ್ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಬೇಕು. ಸೊ ಹೀಗಿದ್ದಾಗ ಮಾರುಕಟ್ಟೆಯಲ್ಲಿ ಈಗ ಆಲ್ರೆಡಿ ಹೇಳ್ದಂಗೆ ನಾನಾ ವೆರೈಟೀಸ್ ಇದೆ. ಈಗ ಕ್ಲಾತ್ ಪ್ಯಾಡ್ಸ್ ಬಗ್ಗೆ ಮಾತಾಡಿದ್ವಿ. ಅದನ್ನ ನಾವು ರೀಯೂಸ್ ಮಾಡ್ಬೋದು. ರೀಯೂಸು
ಮತ್ತೆ ಕಂಫರ್ಟಬಲ್ ಆಗಿ ಯೂಸ್ ಮಾಡಬಹುದು ಅವಳು. ಮತ್ತೆ ಖರ್ಚು ಅದರಿಂದ ಅಂದ್ರೆ ರೀಯೂಸಬಲ್ ಇರೋದ್ರಿಂದ ಖರ್ಚು ಕಡಿಮೆ ಇರಬಹುದು. ನೆಕ್ಸ್ಟ್ ಬಂದು ಎಕೋ ಫ್ರೆಂಡ್ಲಿ ಒಂದು ಮಟ್ಟಕ್ಕೆ ಓಕೆ, ಯಾಕೆಂತಂದ್ರೆ ಈಗ ರೀಯೂಸಬಲ್ ಪ್ಯಾಂಟೀಸ್ ಆ ಥರ ಇದೆಲ್ಲ ಬಳಸಿದ್ರೆ ಎಕೋ ಫ್ರೆಂಡ್ಲಿ ಇರುತ್ತೆ. ಲಾಸ್ಟ್ ಒನ್ ಬಂದು ಹೆಲ್ದಿಯಲ್ಲಿ ಏನಂದ್ರೆ ಈ ಪ್ಯಾಡ್ಗಳು ಮತ್ತೆ ಏನು ಪೀರಿಯಡ್ ಪ್ಯಾಂಟೀಸು ಇವೆಲ್ಲ ಏನಂತಂದ್ರೆ ಇಟ್ ಅಬ್ಸಾರ್ಬ್ಸ್ ದ ಬ್ಲಡ್ನ ಜಸ್ಟ್ ಅಬ್ಸಾರ್ಬ್ ಮಾಡುತ್ತೆ. ಸೊ ಬ್ಲಡ್ ಅಬ್ಸಾರ್ಬ್ ಮಾಡಿ ನೀವು ಕರೆಕ್ಟಾಗಿ ಆ ಮೆನ್ಸ್ಟ್ರಲ್ ಹೈಜೀನ್ ಅಂದ್ರೆ ರೆಗ್ಯುಲರ್ ಆಗಿ ಚೇಂಜ್ ಮಾಡೋದು, ಮತ್ತೆ ನೀವೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅದನ್ನ ನೀಟಾಗಿ ವಾಶ್ ಮಾಡಿ ಸನ್ ಡ್ರೈ ಮಾಡಿ ಅದನ್ನ ಸೇಫ್ ಆಗಿರೋ ಜಾಗದಲ್ಲಿ ಇಟ್ಟು ಮತ್ತೆ ಬಳಸಬೇಕು. ಇದು ಎಷ್ಟೊಂದು ಹೆಣ್ಮಕ್ಳಿಗೆ ಕಷ್ಟ, ಏಕೆಂದ್ರೆ ಈಗ ಮೆಜಾರಿಟಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಇಲ್ಲ ವರ್ಕಿಂಗ್ ವುಮನ್ ಇರ್ತಾರೆ. ಸೊ ಇದನ್ನೆಲ್ಲ ವಾಶ್ ಮಾಡಿ ಅದು ಡ್ರೈ ಮಾಡಿ ಅದನ್ನ ಮೇಂಟೈನ್ ಮಾಡೋಷ್ಟಕ್ಕೆ ತಾಳ್ಮೆ ಇಲ್ಲ, ಟೈಮ್ ಇಲ್ಲ ಈಗ ಫಾಸ್ಟ್ ರನ್ನಿಂಗ್ ಕಾಲದಲ್ಲಿ. ಸೊ ಕೆಲವೊಂದು ಅಡ್ವಾಂಟೇಜ್ ಇದ್ರೆ ಇನ್ನ ಕೆಲವೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಮತ್ತೆ ಈಗ ನಾವು ಏನು ಪ್ಯಾಡ್ಸು ಇದು ಹೇಳಿದ್ವಿ ಏನು ಪೀರಿಯಡ್ ಪ್ಯಾಂಟೀಸು ಅದೆಲ್ಲ, ಸೊ ಅದನ್ನೆಲ್ಲ ಏನಂತಂದ್ರೆ ಈಗ ಸರಿಗೆ ನಾವು ಅದನ್ನ ಮೇಂಟೈನ್ ಮಾಡಲಿಲ್ಲ ಅಥವಾ ಸರಿಗೆ ನಾವು ಅದನ್ನ ಏನು ಡಿಸ್ಇನ್ಫೆಕ್ಟ್ ಮಾಡಲಿಲ್ಲ ಅಂತ ಅಂದ್ರೆ ಇನ್ಫೆಕ್ಷನ್ಸು, ಇರಿಟೇಷನ್ಸು, ಮತ್ತು ಅದರಿಂದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು ಮತ್ತು ಯೂರಿನರಿ ಇನ್ಫೆಕ್ಷನ್ಸು ಇದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಮಾತಾಡ್ತಾರೆ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಬಂದು ಹೌದು, ಇಟ್ ಈಸ್ ಡೆಫಿನೆಟ್ಲಿ ಏನು ಡಿಸ್ಪೋಸಬಲ್ ಇರುತ್ತೆ, ರೀಯೂಸಬಲ್ ಇರಲ್ಲ. ಏನು ಆದರೆ ಕಂಫರ್ಟಬಲ್ ಇರಬಹುದು ಹೆಣ್ಮಕ್ಳಿಗೆ ಯೂಸ್ ಮಾಡೋಕ್ಕೆ. ಇಟ್ ಈಸ್ ವೆರಿ ಕಂಫರ್ಟಬಲ್ ಯೂಸ್ ಮಾಡೋದು ಮತ್ತೆ ಡಿಸ್ಪೋಸ್ ಮಾಡೋದು ಈ ರೀತಿ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಎಕನಾಮಿಕ್ ಫ್ರೆಂಡ್ಲಿ. ಯಾಕೆಂತಂದ್ರೆ ಆನ್ ಆನ್ ಆವ್ರೇಜ್ ಒಂದು ಹೆಣ್ಮಗಳು ಒಂದು 8ರಿಂದ 10 ಪ್ಯಾಡ್ ಒಂದು ಪೀರಿಯಡ್ ಅಲ್ಲಿ ಯೂಸ್ ಮಾಡ್ತಾಳೆ ಅಂತಂದ್ರೆ ಶಿ ಹ್ಯಾಸ್ ಟು ಸ್ಪೆಂಡ್ ಮಿನಿಮಮ್ 80ರಿಂದ 100 ರೂಪಾಯಿ ಖರ್ಚು ಮಾಡಬೇಕು ನಾನು ಯಾವುದೇ ಪ್ರಾಡಕ್ಟ್ ತಗೊಂತೀನಿ ಅಂತ. ಸೊ ಇದು ಪಾಕೆಟ್ ಫ್ರೆಂಡ್ಲಿ ಇಲ್ಲ. ನೆಕ್ಸ್ಟ್ ಬಂದು ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಸೊ ಡೆಫಿನೆಟ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸು, ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಸ್ವಲ್ಪ ಪ್ಲಾಸ್ಟಿಕ್ಕು ಮತ್ತು ಕಾಟನ್ ಅಥವಾ ಏನು ಕೆಲವೊಂದು ಅಂದರೆ ಡಿಗ್ರೇಡ್ ಆಗದೆ ಇರುವಂಥ ಮೆಟೀರಿಯಲ್ಸ್ನ ಬಳಸಿ ತಯಾರಿ ಮಾಡ್ತಾರೆ. ಸೊ ನಾವು ಈ ಒಂದೊಂದು ಪ್ಯಾಡನ್ನು ನಾವು ಎನ್ವಿರಾನ್ಮೆಂಟ್ಗೆ ಡಿಸ್ಪೋಸ್ ಮಾಡ್ತಾ ಹೋಗ್ತಾ ಇದ್ರೆ ಅದು ಅಂದರೆ ಕಸದ ರಾಶಿನೇ ನಾವು ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು ಹೆಣ್ಮಗಳು ಅವಳು ಆದಾಗಿಂದ ಮುಟ್ಟು ನಿಲ್ಲೋ ತನಕ ನಿಯರ್ಲಿ ಒಂದು 350 to 400 ಸೈಕಲ್ಸ್ ಬರಬಹುದು. ಸೊ ಇಷ್ಟು 350 to 400 ಮೆನ್ಸ್ಟ್ರಲ್ ಸೈಕಲ್ಸ್ ಅಲ್ಲಿ ಅವಳು ಒಂದೊಂದು ಸೈಕಲ್ ಅಲ್ಲೂ ಆನ್ ಅನ್ ಆವ್ರೇಜ್ 8ರಿಂದ 10 ಪ್ಯಾಡ್ ಬಳಸಿದ್ರೆ ನಿಯರ್ಲಿ ಆಲ್ಮೋಸ್ಟ್ 16,000 to 17,000 ಪ್ಯಾಡ್ಸ್ ಒಂದು ಹೆಣ್ಮಗಳು ಬಳಸ್ತಾಳೆ. ಸೊ ನಾವು ಅಷ್ಟೆಲ್ಲಾನು ನಾವು ಬಿಸಾಕ್ತೀವಿ, ನಮ್ಮ ಎನ್ವಿರಾನ್ಮೆಂಟ್ಗೆ ಬಿಸಾಕ್ತೀವಿ. ಸೊ ನಾವು ಜೊತೆಗೆ ಅವು ಡಿಗ್ರೇಡಬಲ್ ಅಲ್ಲ, ಅವು ಅಂದ್ರೆ ನಮ್ಮ ಮಣ್ಣಲ್ಲಿ ಅದನ್ನ ಕರಗೋದಕ್ಕೆ ಇಟ್ ಟೇಕ್ಸ್ ನಿಯರ್ಲಿ 800 years. ಸೊ ನಾವು ಪ್ಲಾಸ್ಟಿಕ್ ವೇಸ್ಟ್ನ ಮತ್ತೆ ಅದು ಡಿಗ್ರೇಡು ಆಗಲ್ಲ, ಜೊತೆಗೆ ಅದರಿಂದ ಬೇರೆ ಬೇರೆ ತರ ತೊಂದರೆಗಳು ನಾವು ಏನು ಆಡ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಇಕೋ ಫ್ರೆಂಡ್ಲಿ. ಮುಟ್ಟಿನ ಕಪ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳೇನು? ಹೌದು, ತುಂಬಾ ಅಂದ್ರೆ ಒಳ್ಳೆ ಕ್ವೆಶನ್ ದಿವ್ಯಾ ಅವರೇ. ಮುಟ್ಟಿನ ಕಪ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ನಾವು ಯಾವ ಸೈಜ್, ಅಪ್ರಾಪ್ರಿಯೇಟ್ ಸೈಜ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ಕಪ್ ಕಮ್ಸ್ ಇನ್ ಸ್ಮಾಲ್, ಮೀಡಿಯಂ, ಲಾರ್ಜ್ ಸೈಜ್. ಸೊ ಯಾರು ಯಾವ ಸೈಜ್ನ ಯೂಸ್ ಮಾಡಬೇಕು ದಟ್ ಈಸ್ ಎಂಟೈರ್ಲಿ ಅಂದ್ರೆ ಲಿಟಲ್ ಬಿಗ್ ಡಿಸ್ಕಷನ್ ಏನು. ಸೊ ಸೈಜ್ ಸೆಲೆಕ್ಷನ್ ಕರೆಕ್ಟ್ ಆಗಿರಬೇಕು ನೀವು ಫಸ್ಟ್ ಯೂಸ್ ಮಾಡಬೇಕಾದ್ರೆ. ಅದಾದ ನಂತರ ಕ್ವಾಲಿಟಿ ಆಫ್ ದ ಕಪ್, ನೀವು ಪರ್ಚೇಸ್ ಮಾಡೋ ಕಪ್ಪು ಅಂದರೆ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ FDA ಅಪ್ರೂವ್ಡ್, ಸೊ ಆ ಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಮೀಟ್ ಮಾಡಿದೆಯಾ ಅಂದರೆ ಅದರಿಂದ ಅಪ್ರೂವ್ಡ್ ಪ್ರಾಡಕ್ಟಾ ಅಂತ ಒಂದ್ಸತಿ ಪ್ರಾಡಕ್ಟ್ ಮೇಲೆ ಚೆಕ್ ಮಾಡಿಕೊಂಡು ಯು ಕ್ಯಾನ್ ಬೈ. ಅದಾದ ನಂತರ ಪ್ರಾಪರ್ ಇನ್ಸರ್ಷನ್ ಮತ್ತು ರಿಮೂವಲ್ ಟೆಕ್ನಿಕ್. ಸೊ ನೀವು ಕರೆಕ್ಟಾಗಿ ಅದನ್ನ ಇನ್ಸರ್ಟ್ ಮಾಡೋದು ಮತ್ತು ರಿಮೂವ್ ಮಾಡೋದು ಕಲ್ತ್ರೆ ಮೆಜಾರಿಟಿ ಆಫ್ ದ ವರೀಸ್ ಇನ್ ಯೂಸಿಂಗ್ ದ ಮೆನ್ಸ್ಟ್ರಲ್ ಕಪ್ ಈಸ್ ಗಾನ್. ಸೊ ನೆಕ್ಸ್ಟ್ ಬಂದು ಹ್ಯಾಂಡ್ ಹೈಜೀನ್. ಪ್ರತಿ ಸತಿ ನೀವು ಕಪ್ ಯೂಸ್ ಮಾಡಬೇಕಾದ್ರೆ ನೀಟಾಗಿ, ಈ ಕಪ್ ಅಂತಾನೆ ಅಲ್ಲ, ಯಾವುದೇ ಪೀರಿಯಡ್ ಪ್ರಾಡಕ್ಟ್ಸ್ ನೀವು ಚೇಂಜ್ ಮಾಡಬೇಕಾದ್ರೆ ಅಥವಾ ಬಳಸಬೇಕಾದ್ರೆ ನಿಮ್ದು ಹ್ಯಾಂಡ್ ಹೈಜೀನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ದ ಸೇಮ್ ಹ್ಯಾಂಡ್ ಹೈಜೀನ್ ಇಸ್ ಫಾಲೋಡ್ ಹಿಯರ್. ಸೊ ಇದು 4 ಮೇನ್ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಮೆನ್ಸ್ಟ್ರಲ್ ಕಪ್ ಬಳಸಬೇಕಾದ್ರೆ. ಓಕೆ, ಮುಟ್ಟಿನ ಕಪ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಆನ್ಸರನ್ನು ಕೊಟ್ಟಿದ್ರಿ, ಧನ್ಯವಾದ. ಸೊ ಈಗ ಒಂದು ಪ್ರಶ್ನೆ ನಾನು ಪರ್ಸನಲ್ ಆಗಿ ಕೇಳ್ತಾ ಇರೋದು, ಸೊ
ಈ ಕಳೆದ 4 ವರ್ಷಗಳಿಂದ ನಾವು ಇದೇ ಎಜುಕೇಶನ್ ಮೇಲೆ, ಮೆನ್ಸ್ಟ್ರಲ್ ಹೈಜೀನ್ ಮತ್ತು ಮೆನ್ಸ್ಟ್ರಲ್ ಕಪ್ ಯೂಸೇಜ್ ಎಜುಕೇಶನ್ ಮೇಲೆ ಮಕ್ಕಳಿಗೂ ಸಹಿತ ಎಜುಕೇಟ್ ಮಾಡ್ತಾ ಇದ್ದೇವೆ. ಸೊ ಮಕ್ಕಳೇನೋ ಮುಂದೆ ಬರ್ತಾರೆ ನಾವು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಬೇಕು ಅಂತ ಹೇಳಿ. ಬಟ್ ಆದ್ರೆ ಪೇರೆಂಟ್ಸು ತುಂಬಾ ಜನ ಮಕ್ಕಳಿಗೆ ಕೊಡೋದಕ್ಕೆ ಹೆದರ್ಕೊಳ್ತಾರೆ. ಮೇನ್ ಕಾರಣ ಅಂತ ಹೇಳಿದ್ರೆ ವರ್ಜಿನಿಟಿ. ಸೊ ಆ ಹೆಣ್ಮಕ್ಳಿಗೆ ಅಥವಾ ಪೇರೆಂಟ್ಸ್ಗೆ ಈ ವರ್ಜಿನಿಟಿ ಕಳ್ಕೊಳ್ತಾರೆ ಅನ್ನೋ ಒಂದು ಭಯ ಇದೆ. ಸೊ ಅದಕ್ಕೆ ಬಗ್ಗೆ ನೀವು ಡಾಕ್ಟರ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಎಷ್ಟೊಂದು ಜನರಲ್ಲಿ ಇರೋ ಅಂದ್ರೆ ಕಾಮನ್ ಡೌಟ್. ವರ್ಜಿನಿಟಿ ಬಗ್ಗೆ ಆಕ್ಚುಲಿ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಜನ. ವರ್ಜಿನಿಟಿ ಈಸ್ ಲಾಸ್ ಆಫ್ ವರ್ಜಿನಿಟಿ ಅಂತ ಅಂದ್ರೆ, ಈಗ ನಾವ್ ಏನ್ ಹೇಳ್ತೀವಿ ಅಂದ್ರೆ ಕನ್ಯತ್ವ ಯಾವಾಗ ಕಳ್ಕೊಂಡ್ಲು ಅಂತ ಅಂದ್ರೆ ಪೆನಿಟ್ರೇಟಿವ್ ಸೆಕ್ಷುವಲ್ ಇಂಟರ್ಕೋರ್ಸ್. ಅಂದ್ರೆ ಕನ್ಯತ್ವ ಯಾವಾಗ ಹೋಗುತ್ತೆ ಅಂದ್ರೆ ನಾವು ಪೆನಿಟ್ರೇಟಿವ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಮಾತ್ರ ಅದು ಹೋಗುತ್ತೆ. ವರ್ಜಿನಿಟಿ ಅನ್ನೋದು ಸಾಮಾಜಿಕ ಪರಿಕಲ್ಪನೆ ಅಷ್ಟೇ. ಅದಕ್ಕೆ ನಾವು ಸೈಂಟಿಫಿಕ್ ಆಗಿ ಹಿಂಗಿದ್ರೆ ವರ್ಜಿನಿಟಿ ಇಲ್ಲ ಅಂದ್ರೆ ಹುಡುಗಿ ವರ್ಜಿನ್ ಇಲ್ಲ ಅಂತ ನಾವು ಯಾವುದೇ ರೀತಿ ಡಿಕ್ಲೇರ್ ಮಾಡಲ್ಲ. ಸೊ ವಿ ಡೋಂಟ್ ಯೂಸ್ ಈ ವರ್ಜಿನಿಟಿ ಹೆಂಗೆ ಅಂತ ಅಂದ್ರೆ ಹೈಮನ್, ವಿತ್ ರೆಸ್ಪೆಕ್ಟ್ ಟು ಹೈಮನ್ ಮಾತಾಡ್ತೀವಿ ನಾವು. ಹೈಮನ್ ಅನ್ನೋದು ಸಣ್ಣ ಇಟ್ ಇಸ್ ಅ ಥಿನ್ ಮೆಂಬ್ರೇನ್, ಅಂದ್ರೆ ಸಣ್ಣ ಪೊರೆ ಅಟ್ ದ ಎಂಟ್ರೆನ್ಸ್ ಆಫ್ ವೆಜೈನಾದ ಎಂಟ್ರೆನ್ಸ್ ಅಲ್ಲಿ ಅದು ಥಿನ್ ಪೊರೆ ಇರುತ್ತೆ. ಇದು ಏನಂತಂದ್ರೆ ಬೆಳವಣಿಗೆ ಅಂದ್ರೆ ಆ ಹೆಣ್ಮಕ್ಳು ಬೆಳವಣಿಗೆ ಇದ್ರಲ್ಲಿ ಎಷ್ಟೊಂದ್ ಜನ ಹೆಣ್ಮಕ್ಳಲ್ಲಿ ಬೈ ಬರ್ತ್ ಆ ಪೊರೆ ಇರೋದೇ ಇಲ್ಲ. ಇನ್ನ ಕೆಲವು ಹೆಣ್ಮಕ್ಳಲ್ಲಿ ಇರೋದು ಇಟ್ ಮೇ ಬಿ ಇನ್ಕಂಪ್ಲೀಟ್, ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಮೆಂಬ್ರೇನ್, ಇನ್ಕಂಪ್ಲೀಟ್ ಇರುತ್ತೆ. ಸೊ ಇನ್ನ ಕೆಲವು ಹೆಣ್ಮಕ್ಳಲ್ಲಿ ಆ ಪೊರೆ ಇದ್ದದ್ದನ್ನು ನಾನ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಈ ನಾನ್ ಸೆಕ್ಷುವಲ್ ಆಕ್ಟಿವಿಟೀಸ್ ಅಂತಂದ್ರೆ ಮಕ್ಕಳು ಹೆಚ್ಚು ಫಿಸಿಕಲಿ ಆಕ್ಟಿವ್ ಇರ್ತಾರೆ, ಏರೋಬಿಕ್ ಆಕ್ಟಿವಿಟೀಸ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲೂ ಆ ಪೊರೆ ಇರೋದಿಲ್ಲ. ಸೊ ನಾವು ಜಸ್ಟ್ ಬೈ ಲುಕಿಂಗ್ ಅಟ್ ದ ಹೈಮನ್ ಅಂತಂದ್ರೆ ಆ ಪೊರೆ ಇದೆಯಾ ಅಂತ ನೋಡ್ಬಿಟ್ಟು ನಾವು ಶೀಸ್ ಅ ವರ್ಜಿನ್ ಅಥವಾ ನಾಟ್ ವರ್ಜಿನ್ ಅಂತ ನಾವು ಹೇಳೋದು ತಪ್ಪು ಅದು. ಸೊ ಈ ಮೆನ್ಸ್ಟ್ರಲ್ ಕಪ್ ಹಾಕೊಂಡಾಗ ಆ ಮೆಂಬ್ರೇನ್ ಅಂದ್ರೆ ಆ ಪೊರೆ ಏನು ಹೊಟ್ಟೋಗುತ್ತೆ, ಆ ವರ್ಜಿನಿಟಿ ಹೊಟ್ಟೋಗುತ್ತೆ ಅನ್ನೋದು ಪೇರೆಂಟ್ಸ್ ಅಲ್ಲಿ ಇಟ್ ಈಸ್ ಅಬ್ಸಲ್ಯೂಟ್ಲಿ ಮಿಸ್ಕನ್ಸೆಪ್ಷನ್, ಮತ್ತೆ ತಪ್ಪು ಪರಿಕಲ್ಪನೆ ಅವ್ರದ್ದು. ಸೊ ನಾವು ಅದು ಪೊರೆ ಹರಿದೋಗುತ್ತೆ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದ್ರಿಂದ, ಮತ್ತೆ ವರ್ಜಿನಿಟಿನ ಆ ಮೆನ್ಸ್ಟ್ರಲ್ ಕಪ್ ಬಳಸೋದಕ್ಕೆ ರಿಲೇಟ್ ಮಾಡೋದು ಅದು ಅಬ್ಸಲ್ಯೂಟ್ಲಿ ತಪ್ಪು ಅಂತ ನಾನು ಹೇಳ್ತೀನಿ. ಸಿಂಗಲ್ ಯೂಸ್ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಈಗೀಗ ಸಾಕಷ್ಟು ಸ್ಟಡಿ ಮತ್ತು ರಿಸರ್ಚ್ಗಳು ನಡೀತಾ ಇದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಯೂಸ್ ಮಾಡುವಂತಹ ಸಿಂಗಲ್ ಯೂಸ್ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಪ್ಲಾಸ್ಟಿಕ್ಗಳಿದೆ, ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ಗಳಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಆದರೆ ರೀಸೆಂಟ್ ಸ್ಟಡಿ ಹೇಳ್ತಾ ಇರೋ ಹಾಗೆ ನಮ್ಮ ಸುತ್ತಲಿರುವಂತಹ ಪ್ರಸಿದ್ಧ ಬ್ರ್ಯಾಂಡ್ಗಳಲ್ಲೂ ಕೂಡ ಆರ್ಸೆನಿಕ್ ಹಾಗೂ ಲೆಡ್ ಅಂತಹ ಹಾನಿಕಾರಕ ಅಂಶಗಳು ಪತ್ತೆ ಆಗಿದೆ. ಸೊ ಇದರ ಬಗ್ಗೆ ಡಾಕ್ಟರ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ಸ್ಯಾನಿಟರಿ ಪ್ಯಾಡ್ ಎಷ್ಟು ಸೇಫ್ ನಮ್ಮ ಆರೋಗ್ಯಕ್ಕೆ? ಸೊ ಇದ್ರ ಬಗ್ಗೆ ಡಾಕ್ಟರ್ ಆಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನೀವು ಹೇಳಿದ ಸತ್ಯ. ಎಷ್ಟೊಂದು ಈಗ ಮಾಡ್ತಿರೋ ಸ್ಟಡೀಸ್ ಅಲ್ಲಿ ನಾ BIS ಅಂತ ಹೇಳಿದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಇದು ಇತ್ತೀಚೆಗೆ ಸಂಶೋಧನೆ ಮಾಡಿರೋ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಿಯರ್ಲಿ 40% ಆಫ್ ದ ವುಮೆನ್, ಅಂದ್ರೆ 40% ಮಹಿಳೆಯರು ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಡಿಸ್ಪೋಸಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಳಸ್ತಾರೆ. ಸೊ ಈ ನಮ್ಮ BIS ಸ್ಟಡಿ ಪ್ರಕಾರ ನೀವು ಹೇಳ್ದಾಗೆ ಹಾರ್ಮ್ಫುಲ್ ಕೆಮಿಕಲ್ಸ್, ಹೆವಿ ಮೆಟಲ್ಸು ಮತ್ತೆ ವೊಲಟೈಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ, ಈ ಹಾನಿಕಾರಕ ಕೆಮಿಕಲ್ಸ್ ಪತ್ತೆ ಆಗಿರೋದು ಅಂತಂದ್ರೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮಗಳು ಬೀರ್ತಿದೆ. ಸೊ ಏನು ಅಂತಂದ್ರೆ ಮೇನ್ ಆಗಿ ಹಾರ್ಮೋನಲ್ ಎನ್ವಿರಾನ್ಮೆಂಟ್, ನಮ್ಮ ದೇಹದಲ್ಲಿ ಹಾರ್ಮೋನಲ್ ಎನ್ವಿರಾನ್ಮೆಂಟ್ ಅನ್ನ ಡಿಸ್ರಪ್ಟ್ ಮಾಡುತ್ತೆ ಈ ಹಾರ್ಮ್ಫುಲ್ ಕೆಮಿಕಲ್ಸ್. ಸೊ ಇದರಿಂದ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಗಳು ಇವಾಗ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ಇದೊಂದೇ ಕಾರಣ ಅಲ್ಲ, ಬೇರೆ ದೇರ್ ಆರ್ ಅದರ್ ಲೈಫ್ ಸ್ಟೈಲ್ ಬದಲಾವಣೆಗಳೂ ಕಾರಣ ಇರಬಹುದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಡೆಡ್ ಫ್ಯಾಕ್ಟರ್ ಅಂತಂದ್ರೆ ನಾವು ಬಳಕೆ ಮಾಡ್ತಿರೋ ದಿನನಿತ್ಯ ವಸ್ತುಗಳಲ್ಲಿ ಇದು ಒನ್ ಆಫ್ ದ ಆಡೆಡ್ ಫ್ಯಾಕ್ಟರ್. ಸೊ ಇದರಿಂದ ಥೈರಾಯ್ಡ್ ಡಿಸೀಸ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ, PCOD ಜಾಸ್ತಿ ಆಗಿದೆ, ಇನ್ಫರ್ಟಿಲಿಟಿ ಜಾಸ್ತಿ ಆಗಿದೆ. ಸೊ ಜೊತೆಗೆ ಈ ಕೆಮಿಕಲ್ಸ್ ಲಾಂಗ್ ರನ್ ಅಲ್ಲಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ನು ಬರೋ ಸಾಧ್ಯತೆಗಳು ಇದೆ ಅಂತ ದೇರ್ ಆರ್ ಪ್ರೂವನ್ ಸ್ಟಡೀಸ್. ಸೊ ಐ ಫೀಲ್ ದ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆರ್ ನಾಟ್ ವೆರಿ ಸೇಫ್. ಒಂದು ಸರ್ವೆ ಪ್ರಕಾರ 10ರಲ್ಲಿ 7 ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ.
ಮತ್ತು ಅದನ್ನ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕೇನೆ ಅಂದಾಜು 1.5 ವರ್ಷದ ಮೇಲೆ ಬೇಕಾಗತ್ತೆ. ಸೊ ಅವರಿಗೆ ಮುಟ್ಟಿನ ಸಮಸ್ಯೆಗಳಿಂದ ನಾನು ಬಳಲ್ತಾ ಇದ್ದೇನೆ, ಪೀರಿಯಡ್ ಪ್ರಾಬ್ಲಮ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಯಾವ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಯಾವ ಸಂದರ್ಭದಲ್ಲಿ ನಾವು ಹೆಣ್ಮಕ್ಳು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ವೆರಿ ಗುಡ್ ಕ್ವೆಶನ್. ಇದು ಕೇಳೋದಕ್ಕೆ ಇಟ್ ಈಸ್ ಎ ವೆರಿ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಅಂತ ಅನ್ಕೋತೀವಿ. ಆದರೆ ನಮ್ಮ ಹೆಂಗಸರು ಮುಂದೆ ಬರಲ್ಲ. ಅವ್ರಿಗೆ ಎಷ್ಟೇ ತೊಂದರೆ ಇದ್ರೂ ಅದು ಸಿವಿಯಾರಿಟಿ ಜಾಸ್ತಿ ಆಗಿ ತುಂಬ ಅಂದರೆ ಪರಿಸ್ಥಿತಿ ಹದಗೆಟ್ಟಾಗ ಅವರು ಡಾಕ್ಟರ್ ಹತ್ರ ಬರ್ತಾರೆ. ಅಲ್ಲಿ ತನಕ ನೋಡೋಣ ಅಂತಾನೆ ತಳ್ಳೋ ಮನೋಭಾವನೆ ಜಾಸ್ತಿ ನಮ್ಮ ಹೆಣ್ಮಕ್ಳಲ್ಲಿ. ಸೊ ಫಸ್ಟ್ ನಾವು ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಹೇಗಿರತ್ತೆ ಅಂತ ಫಸ್ಟ್ ಅದ್ರ ಬಗ್ಗೆ ಓರಿಯೆಂಟೇಷನ್ ಇದ್ರೆ, ಸೊ ಅಬ್ನಾರ್ಮಲ್ ಅಂತ ಯಾವಾಗ ಅನ್ನೋದನ್ನ ಕಂಡುಹಿಡಿಯೋದು ಈಸಿ. ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಯೂಶಲಿ ಅದು ಡ್ಯೂರೇಷನ್, ಎಷ್ಟು ದಿವಸಕ್ಕೊಂದ್ಸಲ ಮೆನ್ಸ್ಟ್ರಲ್ ಸೈಕಲ್ ಬರುತ್ತೆ. ಆನ್ ಅನ್ ಆವ್ರೇಜ್ 28 days ಅಂತ ಹೇಳ್ತೀವಿ. ಬಟ್ 7 ದಿವಸ ಮುಂಚೆ ಆದ್ರೂ ಪರವಾಗಿಲ್ಲ, 7 ದಿವಸ ಆಮೇಲೆ ಆದ್ರೂ ಪರವಾಗಿಲ್ಲ. ಸೊ 21 days to 35 days ಸೈಕಲ್. ಸೊ ಈ ಡ್ಯೂರೇಷನ್ ಅಲ್ಲಿ ಒಂದ್ಸತಿ ಅಂದ್ರೆ ಏನು ಪ್ರತಿ ತಿಂಗಳು ಈ ಡ್ಯೂರೇಷನ್ ಅಲ್ಲಿ ಆ ಹೆಣ್ಮಗಳಿಗೆ ಸೈಕಲ್ಸ್ ಬರ್ತಿದೆ ಅಂತಂದ್ರೆ ಆ ಪೀರಿಯಡ್ಸ್ ನಾವು ರೆಗ್ಯುಲರ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೆಗ್ಯುಲರ್ ಪೀರಿಯಡ್ ಅಲ್ಲಿ ಅವಳಿಗೆ ನಾರ್ಮಲ್ ಆಗಿ ಎಷ್ಟು ದಿವಸ ಫ್ಲೋ ಇರುತ್ತೆ ಅಂದ್ರೆ ನಾರ್ಮಲಿ ಒಂದು 4 to 5 days ಫ್ಲೋ ಇರುತ್ತೆ ಆವ್ರೇಜ್. ಬಟ್ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 8 days. ಕೆಲವ್ರಿಗೆ ಒಂದೇ ದಿವಸ ಅಥವಾ 2 ದಿವಸ ಆಗುತ್ತೆ ಫ್ಲೋ, ಇನ್ ಕೆಲವ್ರಿಗೆ 8 days ವರೆಗೂ ಆಗುತ್ತೆ. ಬೋತ್ ಆರ್ ಕನ್ಸಿಡರ್ಡ್ ನಾರ್ಮಲ್. ಸೊ ಮಿನಿಮಮ್ 2 days to 8 days ಫ್ಲೋ ಇಸ್ ಕನ್ಸಿಡರ್ಡ್ ಆಸ್ ನಾರ್ಮಲ್. ಅಂದ್ರೆ ಕ್ವಾಂಟಿಟಿ ಈಗ ನಾವು ಕಪ್ಪೆಲ್ಲ ಯೂಸ್ ಮಾಡಿದ್ರೆ ನಮಗೆ ಈವನ್ ವಿ ಕ್ಯಾನ್ ಕ್ವಾಂಟಿಫೈ ದ ಅಮೌಂಟ್ ಆಫ್ ಲಾಸ್. ವೆರಸ್ ಪ್ಯಾಡ್ ಅಲ್ಲೆಲ್ಲ ನಮಗೆ ಆಬ್ಜೆಕ್ಟಿವ್ ಆಗಿ ಕ್ವಾಂಟಿಫೈ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಬ್ಲಡ್ ಫ್ಲೋ ಆನ್ ಅನ್ ಆವ್ರೇಜ್ 40 to 45 ml ಪರ್ ಸೈಕಲ್ ಅಂತ ಹೇಳ್ತೀವಿ ಬ್ಲಡ್ ಲಾಸ್. ಮ್ಯಾಕ್ಸಿಮಮ್ ಅಪ್ ಟು 80 ml ವಿ ಕನ್ಸಿಡರ್ ಇಟ್ ಆಸ್ ನಾರ್ಮಲ್ ಫ್ಲೋ. ಆಯ್ತಾ? ಸೊ ಇದು ರಿಗಾರ್ಡಿಂಗ್ ದ ಅಮೌಂಟ್ ಆಫ್ ಫ್ಲೋ ಮತ್ತೆ ಡ್ಯೂರೇಷನ್ ಆಫ್ ಫ್ಲೋ. ಸೊ ಅವಳಿಗೆ ಯೂಶಲಿ ಹೊಟ್ಟೆ ನೋವು ಇರಲ್ಲ, ಸಣ್ಣದಾಗಿ ಸ್ವಲ್ಪ, ಯಾಕೆಂದ್ರೆ ಬ್ಲಡ್ ಸಪ್ಲೈ ಎಲ್ಲ ಜಾಸ್ತಿ ಆಗುತ್ತೆ ಮೆನ್ಸ್ಟ್ರುಯೇಷನ್ ಸೈಕಲ್ ಆ ಟೈಮಲ್ಲಿ. ಸೊ ಆವಾಗ ಅವಳಿಗೆ ಸ್ವಲ್ಪ ಕಂಜೆಷನ್ನು, ಲೋವರ್ ಅಬ್ಡಮನ್ ಹೆವಿನೆಸ್ಸು ಆ ಥರ ಬರಬಹುದು. ಬಟ್ ಕೆಲವು ಹೆಣ್ಮಕ್ಳಿಗೆ ತುಂಬ ಪೇನ್ ಇರುತ್ತೆ. ಅಂತಂದರೆ ಎಷ್ಟು ಮಟ್ಟಿಗೆ ಅಂತಂದರೆ ಅವ್ರದ್ದು ರೆಗ್ಯುಲರ್ ಆ್ಯಕ್ಟಿವಿಟೀಸ್, ಇಲ್ಲ ಕಾಲೇಜ್ಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ವರ್ಕ್ಗೆ ಹೋಗೋದು, ಅದೆಲ್ಲನೂ ಹ್ಯಾಂಪರ್ ಮಾಡುತ್ತೆ. ಸೊ ಆ ಥರ ಪೇನ್ ಬಂದಾಗ ಇಟ್ ಈಸ್ ಅಬ್ನಾರ್ಮಲ್. ವಿ ಕನ್ಸಿಡರ್ ಇಟ್ ಆಸ್ ಅಂದರೆ ಆ ಪೇನು ಯಾವಾಗ ಅವಳದು ರೆಗ್ಯುಲರ್ ರುಟೀನ್ ಆಕ್ಟಿವಿಟೀಸ್ನ ಡಿಸ್ಟರ್ಬ್ ಮಾಡ್ತಿದೆ, ದಟ್ ಟೈಮ್ ವಿ ಕನ್ಸಿಡರ್ ಇಟ್ ಆಸ್ ಅಬ್ನಾರ್ಮಲ್. ಸೊ ಈ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲಲ್ಲಿ ಹೀಗಿರತ್ತೆ. ಸೊ ಎನಿಥಿಂಗ್ ಬಿಯಾಂಡ್ ದಿಸ್ ನಾರ್ಮಲ್ ಥಿಂಗ್ಸ್ ಅಂತಂತಂದ್ರೆ ಇವಾಗ ಡ್ಯೂರೇಷನಲ್ಲಿ ಇರ್ಬೋದು. ಡ್ಯೂರೇಷನ್ 21 ದಿವಸಕ್ಕಿಂತ ಮುಂಚೆ ಆಗೋದು, 35 ದಿವಸಕ್ಕಿಂತ ಮೇಲೆ ಆಗೋದು, ಅದನ್ನ ನಾವು ಪೀರಿಯಡ್ಸ್ನ ಅದು ನಾರ್ಮಲ್ ಡ್ಯೂರೇಷನ್ ಅಂತ ಕನ್ಸಿಡರ್ ಮಾಡಲ್ಲ. ಅಂದರೆ ದಟ್ ಈಸ್ ಅಬ್ ನಾರ್ಮಲ್. ಸೊ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಏನು ಎಷ್ಟು ದಿವಸಕ್ಕೊಂದ್ಸಲ ಆಗ್ತಾಳೆ, ನಾ ಆಗಲೇ ಹೇಳಿದೆ. ಸೊ 21 ದಿವಸಕ್ಕಿಂತ ಒಳಗಾದರೆ ಅಥವಾ 35 ದಿವಸದ ಮೇಲೆ ಅವಳದು ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇದೆ ಅಂತ ಅಂದಾಗ ಅವಳು ಡಾಕ್ಟರ್ನ ಕಾಣಬೇಕು. ಮತ್ತೆ ಅಮೌಂಟ್ ಏನು ಡ್ಯೂರೇಷನ್ ಆಫ್ ಫ್ಲೋ ಎನಿಥಿಂಗ್ ಬಿಯಾಂಡ್ 8 days ಅಂತಂದ್ರೆ 8 ದಿನ ಆದ್ರೂ 8 ದಿವಸದ ಮೇಲಾದ್ರೂ ಅವಳಿಗೆ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂತ ಅಂದಾಗ ಡಾಕ್ಟರ್ನ ಕಾಣಬೇಕು. ಮತ್ತೆ ಇವಾಗ 8 ದಿವಸನೇ ಬ್ಲೀಡಿಂಗ್ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಆ ಟೈಮಲ್ಲಿ ಅವಳಿಗೆ ನಾರ್ಮಲ್ಗಿಂತ ಮುಂಚೆ ಅವಳದು ಪ್ರೀವಿಯಸ್ ರೆಗ್ಯುಲರ್ ಸೈಕಲ್ಸ್ ಅಲ್ಲಿ ಏನು ಫ್ಲೋ ಇರುತ್ತೆ ಅದಕ್ಕಿಂತ ಜಾಸ್ತಿ ಫ್ಲೋ ಇದ್ರೆ, ಅಥವಾ ಜಾಸ್ತಿ ಈಗ ಪ್ಯಾಡ್ಗಳನ್ನ ಬಳಸ್ಬೋದು, ಅಥವಾ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಕಪ್ಪಲ್ನ ಏನು ಎಂಟಿ ಮಾಡ್ತಾ ಇರ್ಬೋದು. ಸೊ ಅವಳಿಗೆ ಏನು ಕ್ವಾಂಟಿಟೇಟಿವ್ಲಿ ಅವಳಿಗೆ ಇಫ್ ಶಿ ಫೀಲ್ಸ್ ದ ಅಮೌಂಟ್ ಆಫ್ ಫ್ಲೋ ಈಸ್ ಮೋರ್ ವೆನ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಸೈಕಲ್ಸ್, ಸೊ ಆವಾಗ್ಲೂ ಅವಳು ಡಾಕ್ಟರ್ನ ಕಾಣಬೇಕು. ಜೊತೆಗೆ ಪೇನ್, ತುಂಬ ಹೊಟ್ಟೆ ನೋವಿದ್ರೆ, ಏನು ಆಗಲೇ ಹೇಳಿದೆ ರೆಗ್ಯುಲರ್ ಅವಳದು ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ರೆಗ್ಯುಲರ್ ಅವಳದು ರುಟೀನ್ನ ಡಿಸ್ಟರ್ಬ್ ಮಾಡ್ತಿದೆ ಅಂತ ಅಂದಾಗ ಅವಳು ಬಂದು ಡಾಕ್ಟರ್ನ ಕಾಣಬೇಕು. ಇದಲ್ಲದೆ ಮೆನ್ಸ್ಟ್ರಲ್ ಸೈಕಲಲ್ಲಿ ಬರೀ ಇದಿಷ್ಟೇ ಅಲ್ಲ, ಅವಳಿಗೆ ಯೂಶಲಿ ಹಾರ್ಮೋನ್ಸ್ ಸಡನ್ ಆಗಿ ಡ್ರಾಪ್ ಆದಾಗ ನಮಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಬರೋದು. ಆ ಟೈಮಲ್ಲಿ ಏನಾಗುತ್ತೆ, ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಬಟ್ ಆ ಮೂಡ್ ಸ್ವಿಂಗ್ಸ್ ಇಫ್ ಶಿ ಈಸ್ ಸೈಕಲಾಜಿಕಲಿ ಅನ್ಸ್ಟೇಬಲ್, ಆ ಟೈಮಲ್ಲಿ ತುಂಬ ಅಳೋದು ಅಥವಾ ಏನು ತುಂಬ ಒಂಥರ ಡಿಪ್ರೆಷನಲ್ಲಿ ಇರೋದು, ಮತ್ತು ಅದ್ರ ಜೊತೆಗೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕೆಲವ್ರಿಗೆ ವಾಂತಿ ಆಗುತ್ತೆ, ಕೆಲವ್ರಿಗೆ ಲೂಸ್ ಸ್ಟೂಲ್ಸ್ ಆಗುತ್ತೆ, ಅಥವಾ ತುಂಬ ಸ್ವೆಟ್ಟಿಂಗು, ಪಾಲ್ಪಿಟೇಷನ್ಸ್ ಇರುತ್ತೆ, ಅಂದರೆ ಅವ್ರಿಗೆ ಎದೆ ಹೊಡ್ಕೊಳ್ಳೋದು, ಈ ಥರ ಎಲ್ಲ ಬದಲಾವಣೆಗಳು ಆಗುತ್ತೆ. ಸೊ ಇದೆಲ್ಲ ಅವಳಿಗೆ ರೆಗ್ಯುಲರ್ ಆಕ್ಟಿವಿಟೀಸ್ಗೆಲ್ಲ ಡಿಸ್ಟರ್ಬ್ ಆಗ್ತಿದೆ ಈ ಥರ ಸಿಂಪ್ಟಮ್ಸ್ ಅಂದಾಗ್ಲೂ ಅವಳು ವೈದ್ಯರನ್ನ ಕಾಣೋದು ಉತ್ತಮ.
ಸೊ ಇಲ್ಲಿ ನಾನು ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ, ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಅಂತ ಈಗೇನ್ ನಾವು ಯಾವ್ದು ತೊಂದರೆ ಯಾವ್ದು ನಾರ್ಮಲ್ ಅಂತ ತಿಳ್ಕೊಂಡ್ವಿ. ಸೊ ಈ ತೊಂದರೆಗಳಿಗೆ ಏನೇನ್ ಕಾರಣ ಇರ್ಬೋದು? ಒಂದು, ಫಸ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಯಾವಾಗ್ಲೂ ಜೆನೆಟಿಕ್ಸ್, ಇಟ್ ರನ್ಸ್ ಇನ್ ದ ಫ್ಯಾಮಿಲಿ. ತಾಯಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಇದ್ರೆ ಯೂಶಲಿ ಹೆಣ್ಮಕ್ಳಲ್ಲೂ, ಈಗ ತಾಯಿಗೆ ಗೆಡ್ಡೆಗಳಿತ್ತು ಅಂತಂದ್ರೆ ಹೆಣ್ಮಕ್ಳಲ್ಲೂ ಬರೋ ಸಾಧ್ಯತೆ ಇರುತ್ತೆ. ತಾಯಿಗೆ ಕ್ಯಾನ್ಸರ್ ಇತ್ತಂತಂದ್ರೆ ಮಕ್ಕಳಲ್ಲೂ ಬರೋ ಸಾಧ್ಯತೆಗಳಿರುತ್ತೆ. ಸೊ ಇದಿಸ್ ಜೆನೆಟಿಕ್ ಪ್ರೀಡಿಸ್ಪೋಸಿಷನ್. ಮೆನ್ಸ್ಟ್ರಲ್ ನಾನು ಕ್ಯಾನ್ಸರ್ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ, ಕ್ಯಾನ್ಸರ್ಗೆ ಹೋಗಲ್ಲ ನಾನು, ಬಟ್ ಯಾವುದೇ ತೊಂದರೆಗಳಾಗ್ಲಿ ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಇರುತ್ತೆ. ಸೊ ನಮ್ಮ ಪೇರೆಂಟ್ಸ್ ಅಲ್ಲಿ ಇದ್ರೆ ನಮ್ಗೂ ಅದೇ ಪ್ಯಾಟರ್ನ್ ಬರೋ ಸಾಧ್ಯತೆಗಳು ಇರುತ್ತೆ. ತುಂಬಾ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಕಾಡ್ತಾ ಇರುವಂತಹದ್ದು PCOD ಮತ್ತು PCOS. ಇದಂದ್ರೆ ಎರಡು ಬೇರೆ ಬೇರೆನಾ? PCOD PCOS ಏನಾದ್ರು ಡಿಫ್ರೆನ್ಸ್ ಇದೆಯಾ? ಹೌದು, ಡೆಫಿನೆಟ್ಲಿ ಎರಡಕ್ಕೂ ಡಿಫ್ರೆನ್ಸ್ ಇದೆ. PCOD ಅಂತಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತೀವಿ. ಅಂತಂದ್ರೆ ಇದರಲ್ಲಿ ಮೇನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಇದರಲ್ಲಿ. ಒವೇರಿಯನ್ PCOD ಅಲ್ಲಿ ಏನಾಗಿರುತ್ತೆ, ನಾವು ಕ್ರೈಟೀರಿಯಾಗಳು ತಗೊಂತೀವಿ. ಸೊ ಒಂದು, ನಮ್ಮ ಅಂಡಾಶಯಗಳಲ್ಲಿ ಸಣ್ಣ ಸಣ್ಣ ಸಿಸ್ಟ್ಗಳಿರುತ್ತೆ, ಮಲ್ಟಿಪಲ್ ಸ್ಮಾಲ್ ಸಿಸ್ಟ್ಸ್. ಸೊ ಅದನ್ನ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಸೈನ್ಸ್ ಆಫ್ ಹೈಪರ್ ಆಂಡ್ರೋಜೆನಿಸಮ್ ಅಂತೀವಿ. ಅಂದ್ರೆ ಮೇಲ್ ಹಾರ್ಮೋನ್ಸ್ ಈ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಆದಾಗ ಅವಳಿಗೆ ಆ ಹಾರ್ಮೋನ್ ಬದಲಾವಣೆಗಳಿಂದ ಈಗ ಮೇಲ್ ಪ್ಯಾಟರ್ನ್ ಹೇರ್ ಡಿಸ್ಟ್ರಿಬ್ಯೂಷನ್ ಅಂತೀವಿ. ಅಂದ್ರೆ ಅನ್ವಾಂಟೆಡ್ ಹೇರ್ಸ್ ಬರ್ಬೋದು, ಹೋರ್ಸ್ನೆಸ್ ಆಫ್ ವಾಯ್ಸ್ ಇರ್ಬೋದು, ವೇಟ್ ಗೇನ್ ಇರ್ಬೋದು, ಈ ರೀತಿ ಆಗತ್ತೆ. ಮತ್ತೆ ಇರ್ರೆಗ್ಯುಲರ್ ಅಂದ್ರೆ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕ್ರೈಟೀರಿಯಾ. ಸೊ ಈ ಮೂರರಲ್ಲಿ ಅಟ್ಲೀಸ್ಟ್ 2 ಕ್ರೈಟೀರಿಯಾ ಇದ್ದಾಗ ನಾವು ಅದನ್ನ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅಗೇನ್ ಅಂದ್ರೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗೋದ್ರಿಂದ ಮತ್ತೆ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಇದೆಲ್ಲ ಇರೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಆ ಹೆಣ್ಮಕ್ಳಲ್ಲಿ ಸಿಂಪ್ಟಮ್ಸ್ ಅಂದ್ರೆ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಮತ್ತೆ ಆಲ್ರೆಡಿ ನಾ ಏನು ಹೇಳಿದೆ, ಸೈನ್ಸ್ ಆಫ್ ಹೈಪರ್ ಆಂಡ್ರೋಜೆನಿಸಮ್ ಇದು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಸ್ಕ್ಯಾನ್ ಅಲ್ಲಿ, ಅಲ್ಟ್ರಾಸೌಂಡ್ ಅಲ್ಲಿ ಸಣ್ಣ ಸಣ್ಣ ಸಿಸ್ಟ್ಗಳು ಇರುತ್ತೆ. ಸೊ ಯೂಶಲಿ ಇದೇನಂತಂದ್ರೆ ಅಗೇನ್ ದೇರ್ ಇಸ್ ಅ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಅಂದ್ರೆ ಪೇರೆಂಟಲ್ ಅಂದ್ರೆ ಇಟ್ ಕ್ಯಾನ್ ರನ್ ಇನ್ ದ ಫ್ಯಾಮಿಲಿ. ಅದ್ರ ಜೊತೆಗೆ ನಮ್ದು ಲೈಫ್ ಸ್ಟೈಲ್ ಚೇಂಜಸ್ ಮತ್ತೆ ಒಬೇಸಿಟಿ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಡೆವಲಪ್ ಆಗೋದಕ್ಕೆ. ಸೊ ನಾವು PCODನ ನಾವು ಅಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗದೆ ಇದ್ರು ಅದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಬೈ ಚೇಂಜಿಂಗ್ ಅವರ್ ಲೈಫ್ ಸ್ಟೈಲ್ಸ್. ಅಂತಂದ್ರೆ ಮಾಡ್ರೇಟ್ ಎಕ್ಸಸೈಸ್ನ ಅಳವಡಿಸ್ಕೋಬೇಕು, ಅದ್ರ ಜೊತೆಗೆ ಹೆಲ್ದಿ ಡಯಟ್ ಹ್ಯಾಬಿಟ್ಸ್. ಸೊ ಮತ್ತೆ ಅದ್ರ ಜೊತೆಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನ್ ಅವಶ್ಯಕತೆ ಇರುತ್ತೆ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡ್ತಾ, ಅಂದ್ರೆ ಇವಾಗ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಈಗ ಮೇಲ್ ಹಾರ್ಮೋನ್ಸ್ ಜಾಸ್ತಿಯಾಗಿ ತೊಂದರೆಗಳು ಕಾಣಿಸ್ಕೊಳ್ಳೋದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಇನ್ಫರ್ಟಿಲಿಟಿ ಆಗೋ ಸಾಧ್ಯತೆ ಇರುತ್ತೆ ಇದರಲ್ಲಿ ಹೆಚ್ಚಾಗಿ. ಸೊ ಇನ್ಫರ್ಟಿಲಿಟಿನ ಯು ಕ್ಯಾನ್ ಟ್ರೀಟ್ ಇಟ್ ರಿಲೇಟಿವ್ಲಿ ಈಸಿಲಿ ವೆನ್ ಕಂಪೇರ್ಡ್ ಟು ಅದರ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ. ನೆಕ್ಸ್ಟ್ ಬಂದು ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳಿದೆ. ಈ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮೇನ್ ಆಗಿ ಇಟ್ ಇಸ್ ಅನ್ ಎಂಡೋಕ್ರೈನ್ ಡಿಸಾರ್ಡರ್. ಅಂತಂದ್ರೆ ಅದರಲ್ಲಿ ಎಲ್ಲ ಹಾರ್ಮೋನ್ಗಳು ಬದಲಾವಣೆಗಳು ಅಂತಂದ್ರೆ ಅದರಲ್ಲಿ ಮೇನ್ ಆಗಿ ಎಂಡೋಕ್ರೈನ್ ಡಿಸಾರ್ಡರ್ ಅಂದ್ರೆ ಇದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಇರುವಂತ ವ್ಯಕ್ತಿಗಳಲ್ಲಿ ಇನ್ಸುಲಿನ್ ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಇನ್ ಟರ್ನ್ ಕ್ಯಾನ್ ಲೀಡ್ ಟು ಅದರ್ ಪ್ರಾಬ್ಲಮ್ಸ್. ಸೊ ಈ PCOS ಇದ್ದ ವ್ಯಕ್ತಿಗಳಲ್ಲಿ ದೇ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಟ್ ಎನ್ ಅರ್ಲಿಯರ್ ಏಜ್ ವೆನ್ ಕಂಪೇರ್ಡ್ ಟು ದ ನಾರ್ಮಲ್ ಪರ್ಸನ್ಸ್. ಮತ್ತೆ ಲಾಂಗ್ ರನ್ ಅಲ್ಲಿ ಈ ಹಾರ್ಮೋನ್ ತೊಂದರೆಗಳಿಂದ ಈವನ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಕೂಡ ದ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇನ್ ಆಗಿ ಸ್ವಲ್ಪ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಏನ್ ಹೇಳಿದೆ ಇದು ಸ್ವಲ್ಪ ಡಿಫಿಕಲ್ಟ್ ಟು ಟ್ರೀಟ್. ಸೊ ಇದಕ್ಕೆ ಯು ನೀಡ್ ಅಂದ್ರೆ ತುಂಬಾ ಅರ್ಲಿ ಏಜ್ ಅಲ್ಲೇನೆ ಲೈಫ್ ಸ್ಟೈಲ್ ಚೇಂಜಸ್ನೆಲ್ಲ ಅಳವಡಿಸ್ಕೊತಾ ಹೋದ್ರೆ ಆ ಡಿಸೀಸಸ್ ಬರೋದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು. ಪೋಸ್ಟ್ಪೋನ್ ಮಾಡಿ ಮತ್ತೆ ಅದರದ್ದು ಸಿವಿಯಾರಿಟಿ ಆಫ್ ಕಾಂಪ್ಲಿಕೇಶನ್ಸ್ ಅನ್ನು ರೆಡ್ಯೂಸ್ ಮಾಡಿ. ಓಕೆ, PCOD ಮತ್ತು PCOS ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಹೇಗೆ ಸಿಂಪ್ಟಮ್ಸ್ ಅಲ್ಲಿ ಯೂಶಲಿ ಅಂತಂದ್ರೆ ಇಟ್ ಇಸ್ ಅ ಮಿಕ್ಸ್ಡ್ ಒನ್. ನಾವು ಎಕ್ಸಾಕ್ಟ್ ಆಗಿ ಈ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಇದನ್ನ ಸಿಂಡ್ರೋಮ್ ಅಂತೀವಿ, ಇಷ್ಟು ಸಿಂಪ್ಟಮ್ಸ್ ಇದ್ರೆ ಮಾತ್ರ ಅದನ್ನ ಡಿಸೀಸ್ ಅಂತ. ಕೆಲವೊಮ್ಮೆ 2 ಸಿಂಪ್ಟಮ್ಸ್ ಅಂದ್ರೆ ಡಿಸೀಸ್ ಅಲ್ಲೂ ಇರುತ್ತೆ, ಸಿಂಡ್ರೋಮ್ ಅಲ್ಲೂ ಇರುತ್ತೆ. PCOD ಮತ್ತು PCOS ಸಿಂಪ್ಟಮ್ಸ್ ಯಾವ ಸಂದರ್ಭದಲ್ಲಿ ನಾವು ಈ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ?
ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಇಲ್ಲಿ ಸ್ವಲ್ಪ ಪಿ ಸಿ ಓಡಿನ ನಾವು ಎಸ್ಪೆಷಲಿ ಈ ಯಂಗರ್ ಏಜ್ಡ್ ಗರ್ಲ್ಸ್ ಅಂದ್ರೆ ಏನು, ಈ ಹೆಣ್ಮಕ್ಳು ಲೆಸ್ ದನ್ 18 ಇಯರ್ಸ್ ಅಂತ ಅನ್ಕೊಳ್ಳೋಣ. ಫ್ರಮ್ ಮೆನಾರ್ಕೆ ಅಂದ್ರೆ ಅವರು ದೊಡ್ಡವರಾದಾಗಿಂದ ಅಪ್ ಟು 18 ಇಯರ್ಸ್ ಆಫ್ ಏಜು. ಸ್ವಲ್ಪ ಇದು ಟ್ರಿಕ್ಕಿ ಆಕ್ಚುಲಿ. ಯೂಶಲಿ ಅಂದ್ರೆ ಸ್ಕ್ಯಾನಿಂಗ್ ಅಲ್ಲಿ ಸಿಸ್ಟ್ ಇದೆ, ಅವಳಿಗೆ ಪಿ ಸಿ ಓಡಿ ಇದೆ ಅಂತ ನಮ್ಮ ಒ ಪಿ ಡಿಯಲ್ಲಿ ತುಂಬಾ ಮಕ್ಕಳು ಬಂದು ನಿಂತ್ಕೊಂತಾರೆ. ಬಟ್ ನಾವು ಅವ್ರನ್ನೆಲ್ಲ ಪಿ ಸಿ ಓಡಿ ಏನು ರೋಗಿಗಳು ಅಂತ ನಾವು ಅವ್ರನ್ನ ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆ ವಯಸ್ಸಿನ ಹೆಣ್ಮಕ್ಳಲ್ಲಿ ನಾರ್ಮಲ್ ಆಗಿ ಓವರಿಯಲ್ಲಿ ಸಣ್ಣ ಸಣ್ಣ ಸಿಸ್ಟ್ಗಳು ನಾರ್ಮಲ್ ಆಗಿನೂ ಇರಬಹುದು, ಅಥವಾ ಕೆಲವೊಮ್ಮೆ ಏನು ಜೊತೆಗೆ ಅವ್ರಿಗೆ ಅಂದ್ರೆ ಒಬೆಸಿಟಿ ಇರತ್ತೆ. ಸೊ ಒಬೆಸಿಟಿ ಇದೆ, ಸಿಸ್ಟ್ ಇದೆ, ಅವಳು ಪಿ ಸಿ ಓಡಿ ಇದೆ ಅಂತ ಬ್ರ್ಯಾಂಡ್ ಮಾಡ್ತೀವಿ. ಸೊ ಅದನ್ನ ಬ್ರ್ಯಾಂಡ್ ಮಾಡ್ಬೇಕಾದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಬಟ್ ಆಫ್ಟರ್ 18 ಇಯರ್ಸ್ ಆಫ್ ಏಜ್ ಅಂತಂದ್ರೆ ಸ್ವಲ್ಪ ಅಂದ್ರೆ ಅವಳದು ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಅದು ಹೆಣ್ಮಗಳು ಮೆನಾರ್ಕೆ ಆದಾಗಿಂದ ಸ್ವಲ್ಪ ವರ್ಷಗಳ ನಂತರ ಅದು ಸ್ವಲ್ಪ ಮೆಚುರಿಟಿಗೆ ಬರುತ್ತೆ. ಇನಿಷಿಯಲ್ ಇಯರ್ಸ್ ಆಫ್ ಮೆನಾರ್ಕೆ ಆವಾಗ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಮೆಚುರಿಟಿ ಇರಲ್ಲ. ಸೊ ಹಾಗಾಗಿ ಅವಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾಳೆ. ಜೊತೆಗೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ಅಂದ್ರೆ ಓವರ್ ಈಟಿಂಗ್, ಅದರಿಂದನೂ ಒಬೆಸಿಟಿ ಬರ್ಬೋದು. ಸೊ ಈ ತರ ಕಾರಣಗಳಿಗೆ ನಾವು ಅವ್ರನ್ನ ಪಿ ಸಿ ಓಡಿ ಅಂತ ಬ್ರ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಒಂದು 18-19 ಇಯರ್ಸ್ ಆದ್ಮೇಲೂ ಆದಾಗ ಅವಳದು ಆಲ್ಮೋಸ್ಟ್ ಎಚ್ ಪಿ ಒ ಆಕ್ಸಿಸ್ ಮೆಚುರಿಟಿ ಆಗಿರುತ್ತೆ. ಆವಾಗ್ಲೂ ಅವಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದು ಇದು ಸಿಸ್ಟ್ಗಳೆಲ್ಲ ಅಲ್ಟ್ರಾಸೌಂಡ್ ಅಲ್ಲಿ ಡಿಟೆಕ್ಟ್ ಆದಾಗ ನಾವು ಅದನ್ನ ಪಿ ಸಿ ಓಡಿ ಅಂತ ಕನ್ಸಿಡರ್ ಮಾಡ್ಬೋದು. ಒಬೆಸಿಟಿ ಬಗ್ಗೆ ಹೇಳಿದ್ರಿ, ಹಾಗಿದ್ರೆ ಪಿ ಸಿ ಓಡಿ ಇರುವಂತಹ ಎಲ್ಲಾ ಹೆಣ್ಮಕ್ಳು ವೇಟ್ ಗೇನ್ ಆಗ್ತಾರಾ? ಇಲ್ಲ, ಇದರಲ್ಲಿ ಏನು ಪಿ ಸಿ ಓಡಿ ಇರುವಂತ ಹೆಣ್ಮಕ್ಳು ಆಯ್ತು, ಪಿ ಸಿ ಓಡಿ ಅಂತ ನಾವು ಡಯಾಗ್ನೋಸ್ ಮಾಡಿದ್ಮೇಲೆ ಯೂಶಲಿ ಈ ಹೆಣ್ಮಕ್ಳಲ್ಲಿ 50% ಆಫ್ ದ ಗರ್ಲ್ಸ್ ವಿಲ್ ಹ್ಯಾವ್ ಏನು ಓವರ್ ವೇಟ್ ಅಂತಂದ್ರೆ ಒಬೆಸಿಟಿ ಕಡೆ ಇರ್ತಾರೆ. ಇನ್ನ ಒಂದು 30% ಆಫ್ ದ ವಿಮೆನ್ ಅಥವಾ ಗರ್ಲ್ಸ್ ಇರ್ಬೋದು, ಅವರು ಏನು ನಾರ್ಮಲ್ ವೇಟೇ ಇರ್ತಾರೆ, ಆದ್ರೂ ಅವ್ರಿಗೆ ಪಿ ಸಿ ಓಡಿ ಫೀಚರ್ಸ್ ಎಲ್ಲ ಇರುತ್ತೆ. ಇನ್ನ 20% ಆಫ್ ದ ವಿಮೆನ್ ಅಲ್ಲಿ ದೇ ಆರ್ ಕಾಲ್ಡ್ ಲೀನ್ ಪಿ ಸಿ ಓ ಅಂತ ಹೇಳ್ತೀವಿ. ಲೀನ್ ಅಂತಂದ್ರೆ ಸಣ್ಣಗಿರ್ತಾರೆ, ಆದ್ರೂ ಅವರಲ್ಲೂ ಪಿ ಸಿ ಓಡಿ ಇರುತ್ತೆ, ಅಂದ್ರೆ ಈ ಪಿ ಸಿ ಓಡಿ ಫೀಚರ್ಸ್ ಇರುತ್ತೆ. ಸೊ ಈ ತರ ಅಂದ್ರೆ ಇವಾಗ ನಾವು ಒಬೆಸಿಟಿ, ಎಸ್ಪೆಷಲಿ ಒಬೆಸಿಟಿ ಇರೋಂಥ ಹೆಣ್ಮಕ್ಳು ಸೊ ಈ ಮೂರು ತರ ವೆರೈಟಿ ಅಂದ್ರೆ ನಾರ್ಮಲ್ ವೇಟು, ಓವರ್ ವೇಟು ಮತ್ತೆ ಅಂಡರ್ ವೇಟು ಇರೋವಂಥ ಪಿ ಸಿ ಓಡಿ ಹೆಣ್ಮಕ್ಳಲ್ಲಿ ಫಿಸಿಕಲ್ ಆಕ್ಟಿವಿಟಿ, ಸಣ್ಣ ಇದ್ದಾಳೆ ಅಂದ ತಕ್ಷಣ ಅವಳು ಫಿಸಿಕಲಿ ಆಕ್ಟಿವ್ ಇರಬಾರ್ದು, ಅಯ್ಯೋ ಇನ್ನೂ ಸಣ್ಣ ಆಗೋಗ್ತಾಳೆ ಅನ್ನೋದು ತಪ್ಪು ಪರಿಕಲ್ಪನೆ. ಸೊ ಈ ಹೆಣ್ಮಕ್ಳು ಒಂದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ಗೆ ಎಲ್ಲ ಫೀಚರ್ಸ್ ಇದ್ದಾಗ ನಾವು ಅವರಲ್ಲಿ ಲೀನ್ ಇರಲಿ, ನಾರ್ಮಲ್ ವೇಟ್ ಇರಲಿ ಅಂಡ್ ಎಸ್ಪೆಷಲಿ ಒಬೇಸ್ ಇವರಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿನ ಕಂಪಲ್ಸರಿ ಏನು ಅಡ್ವೈಸ್ ಮಾಡಲೇಬೇಕು. ಸೊ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಏನು ಅಂತಂದ್ರೆ ಅಟ್ಲೀಸ್ಟ್ ಮಾಡ್ರೇಟ್ ಎಕ್ಸಸೈಸ್ ಫಾರ್ ಅಟ್ಲೀಸ್ಟ್ 45 ಮಿನಿಟ್ಸ್ ಇನ್ ಅ ಡೇ, ಮಿನಿಮಮ್ ಫಾರ್ ಎ ಪೀರಿಯಡ್ ಆಫ್ 5 days ಇನ್ ಅ ವೀಕ್. ಸೊ ಅವ್ರು ಇಷ್ಟು ಅಂದ್ರೆ ವಾರದಲ್ಲಿ 5 ದಿವಸ ಪ್ರತಿ 3/4 ಗಂಟೆ ಅಟ್ಲೀಸ್ಟ್ ಮಿನಿಮಮ್ ಎಕ್ಸಸೈಸ್ ಮಾಡಲೇಬೇಕು, ಮಾಡ್ರೇಟ್ ಎಕ್ಸಸೈಸಸ್. ಸೊ ಮಾಡಿಕೊಂಡು ಅಂಡ್ ಎಸ್ಪೆಷಲಿ ಇನ್ ಒಬೇಸ್ ಪಿ ಸಿ ಓ ಎಸ್ ಅಟ್ಲೀಸ್ಟ್ ಅವ್ರದ್ದು ಏನು ವೆಯ್ಟ್ ಇರುತ್ತೆ ಅದರಲ್ಲಿ 10% ವೆಯ್ಟ್ ಲಾಸ್. ಈಗ ಸಪೋಸ್ ಏನು ಹೆಣ್ಮಗಳು ಒಂದು 70 kg ಇದ್ಲು ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು 6 to 7 kg ವೆಯ್ಟ್ ಲಾಸ್ ಆದ್ರೆ ಎಷ್ಟೊಂದು ಈ ಅವಳ ದೇಹದಲ್ಲಿ ಆಲ್ರೆಡಿ ಉಂಟಾಗಿರೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಕಂಟ್ರೋಲ್ಗೆ ಬಂದು ಅವಳದು ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇರ್ಬೋದು, ಅಥವಾ ಬೇರೆ ಏನು ಆಂಡ್ರೋಜನ್ ಎಕ್ಸೆಸ್ ಫೀಚರ್ಸ್ ಇರ್ಬೋದು, ಅಂದ್ರೆ ಈ ಮೇಲ್ ಹಾರ್ಮೋನ್ ಎಕ್ಸೆಸ್ ಆಗಿ ಅದರಿಂದ ಕಾಣಿಸ್ಕೊಳ್ಳೋ ತೊಂದರೆಗಳಿರ್ಬೋದು, ಅಥವಾ ಬೇರೆ ಅವಳ ದೇಹದಲ್ಲಿ ಆಗೋ ಬಯೋಕೆಮಿಕಲ್ ಚೇಂಜಸ್ನೆಲ್ಲ ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಿಕೊಂಡು ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಈ ಅಟ್ಲೀಸ್ಟ್ 10% ವೇಟ್ ಲಾಸ್ ನಾವು ಯೂಶಲಿ ಈ ಒಬೇಸ್ ಪಿ ಸಿ ಓ ಅಲ್ಲಿ ಎಸ್ಪೆಷಲಿ ಅಡ್ವೈಸ್ ಮಾಡ್ತೀವಿ. ಮತ್ತು ಈವನ್ ಲೀನ್ ಮತ್ತು ನಾರ್ಮಲ್ ವೇಟ್ ಪಿ ಸಿ ಓ ಡಿ ಪೇಷಂಟ್ಸ್ ಅಲ್ಲೂ ನಾವು ಏನು ಆದಷ್ಟು ಫಿಸಿಕಲಿ ಆಕ್ಟಿವ್ ಇರಿ ಅಂತಾನೆ ಹೇಳ್ತೀವಿ. ಓಕೆ, ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ನ ಕರೆಕ್ಟಾದ ಟೈಮಲ್ಲಿ ನಾವು ಡಯಾಗ್ನೋಸ್ ಮಾಡ್ಕೊಳ್ದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದೆ ಹೋದರೆ ಅದು ಯಾವ ರೀತಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು ಫ್ಯೂಚರಲ್ಲಿ? ಹೌದು, ಕರೆಕ್ಟ್ ಟೈಮಲ್ಲಿ ನಾವು ಎಚ್ಚೆತ್ಕೊಂಡು ಅದಕ್ಕೆ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅಂತ ಅಂದರೆ ಇನ್ಫರ್ಟಿಲಿಟಿ ಆಗಬಹುದು, ಅಂದೇನು ಬಂಜೆತನ ಕಾಣಿಸ್ಕೋಬಹುದು. ಅದ್ರ ಜೊತೆಗೆ ಅವ್ರಿಗೆ ಅಂದರೆ ಆಗಲೇ ಹೇಳಿದೆ ನಾನು, ಏನು
ತುಂಬ ಅಂದರೆ ಈಗ ನಾರ್ಮಲ್ ಹೆಲ್ದಿ ಪರ್ಸನ್ಸ್ಗೆ ಕಂಪೇರ್ ಮಾಡಿದ್ರೆ ಶುಗರ್ ಇರಬಹುದು, ಬಿ ಪಿ ಇರಬಹುದು, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಅಂತಂದ್ರೆ ಹಾರ್ಟ್ ಡಿಸೀಸ್ಗಳು ಅಂತಂದ್ರೆ ಇವಾಗೆಲ್ಲ ಬ್ಲಾಕ್ಸು ಆಂಜಿಯೋಪ್ಲಾಸ್ಟಿ ಅಂತೆಲ್ಲ ಹೇಳ್ತೀವಿ. ಸೊ ಇದು ಆ ಥರ ರಿಸ್ಕು, ಮತ್ತು ಅಬ್ನಾರ್ಮಲ್ ಲಿಪಿಡ್ ಪ್ರೊಫೈಲ್ಸು, ಮತ್ತು ಸ್ಟ್ರೋಕ್ಸ್. ಅಂದರೆ ಈಗ ಅಬ್ನಾರ್ಮಲ್ ಲಿಪಿಡ್ ಪ್ರೊಫೈಲ್ ಎಲ್ಲ ಇದ್ದಾಗ ದೇರ್ ಆರ್ ಇನ್ಕ್ರೀಸ್ ರಿಸ್ಕ್ ಆಫ್ ಸ್ಟ್ರೋಕು. ಈ ಥರ ಎಲ್ಲ ತೊಂದರೆಗಳು ಸ್ವಲ್ಪ ಮುಂಚೆನೇ ಬರುತ್ತೆ. ಸೊ ನೀವು ಸಮಯಕ್ಕೆ ತಕ್ಕಂಗೆ ಎಚ್ಚೆತ್ಕೊಂಡು ನಮ್ಮ ದೇಹದಲ್ಲಿ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ನ ಮತ್ತು ಏನು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಬೇಕು ಅದನ್ನ ಟೈಮ್ ಕರೆಕ್ಟಾಗಿ ತೊಗೊಂಡ್ರೆ ಇದರಿಂದ ನೆಕ್ಸ್ಟ್ ಈ ಕಾಯಿಲೆಗಳಿಂದ ಆಗೋ ತೊಂದರೆಗಳನ್ನ ಅಟ್ಲೀಸ್ಟ್ ಪ್ರಿವೆಂಟ್ ಮಾಡಬಹುದು ಅಥವಾ ಪೋಸ್ಟ್ಪೋನ್ ಮಾಡಬಹುದು. ಓಕೆ, ತುಂಬ ಚೆನ್ನಾಗಿ PCOD ಬಗ್ಗೆ ವಿವರವಾಗಿ ವೀಕ್ಷಕರಿಗೆ ತಿಳಿಸಿದ್ರ, ಧನ್ಯವಾದ. ನಾವು ಎಷ್ಟೊಂದು ಕಡೆ ಮೆನ್ಸ್ಟ್ರಲ್ ಹೈಜೀನ್ ಅವೇರ್ನೆಸ್ಗೋಸ್ಕರ ಹೋಗಿರ್ತೇವೆ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅಲ್ಲಿ ಆ ಸಂದರ್ಭದಲ್ಲಿ ನಾರ್ಮಲಿ ಟೀಚರ್ಸ್ ಕೇಳೋದು ಸವಿಕಲ್ ಕ್ಯಾನ್ಸರ್ ಬಗ್ಗೆ ಹೆಣ್ಮಕ್ಳಿಗೆ ಹೇಳಿ ಅಂತ ಹೇಳಿ. ಸೊ ನೀವು ಡಾಕ್ಟರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ಕೊಳ್ತೇನೆ. ಆಘಾತಕಾರಿ ಬೆಳವಣಿಗೆನೆ ಅಂತ ಹೇಳಿದ್ರೆ ಸುಳ್ಳಾಗಲಾರ್ದು. ಈಗೀಗ ಸವಿಕಲ್ ಕ್ಯಾನ್ಸರ್ ಅನ್ನೋದು ಹೆಚ್ಚಾಗ್ತಾನೆ ಇದೆ. ಸೊ ಅದು ಹೇಗೆ, ಏನಾಗುತ್ತೆ ಸವಿಕಲ್ ಕ್ಯಾನ್ಸರು, ಸೊ ಸಿಂಪ್ಟಮ್ಸ್ ಏನು, ಅದನ್ನ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ಹೇಳ್ತೀರಾ? ತುಂಬ ಒಳ್ಳೆ ಪ್ರಶ್ನೆ. ಆಕ್ಚುಲಿ ದಿಸ್ ಇಸ್ ಎಂಟೈರ್ಲಿ ಅ ಡಿಫ್ರೆಂಟ್ ಟಾಪಿಕ್. ಆದ್ರೂ ಅಂದ್ರೆ ಇದ್ರ ಬಗ್ಗೆ ನಾನು ನಿಮ್ಗೆ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಗರ್ಭಕೋಶದ ಕಂಠದ ಕ್ಯಾನ್ಸರ್, ಆಯ್ತಾ. ಆ ಗರ್ಭಕೋಶದ ಕಂಠದ ಕ್ಯಾನ್ಸರು ನಮ್ಮ ಇಂಡಿಯಾದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನಗಳ ಕ್ಯಾನ್ಸರ್ ಬಿಟ್ಟು ಅದು ಮೊದಲನೇ ಸ್ಥಾನದಲ್ಲಿದೆ ಹೆಣ್ಮಕ್ಳಲ್ಲಿ. ಅದನ್ನ ಬಿಟ್ಟು ಸೆಕೆಂಡ್ ಪ್ಲೇಸ್ ತಗೊಂಡಿರೋದು ಈ ಸರ್ವೈಕಲ್ ಕ್ಯಾನ್ಸರ್. ಇದನ್ನ ನಾನು ಸೈಲೆಂಟ್ ಕಿಲ್ಲರ್ ಡಿಸೀಸ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಅದು ಏನು ಗಂಟುಗಳು ಕಾಣಿಸ್ಕೊಂಡಾಗ ಅವರು ಅಂದ್ರೆ ವೈದ್ಯರ ಹತ್ರ ಹೋಗ್ತಾರೆ. ಬಟ್ ಈ ಸರ್ವೈಕಲ್ ಕ್ಯಾನ್ಸರ್ ಎಷ್ಟೊಂದ್ ಸತಿ ಏನು ಸಿಂಪ್ಟಮ್ಸ್ ಇಲ್ದೇನೆ ಇರಬಹುದು. ಕೆಲವೊಮ್ಮೆ ಏನು ವೈಟ್ ಡಿಸ್ಚಾರ್ಜು, ಅದು ಬ್ಲಡ್ ಜೊತೆ ಮಿಕ್ಸ್ ಆಗುತ್ತೆ, ಅಥವಾ ಲೋವರ್ ಬ್ಯಾಕ್ ಏಕು. ಈ ತೊಂದರೆಗಳನ್ನ ನಮ್ಮ ಹೆಣ್ಮಕ್ಳು ಯಾಕೆಂತಂದ್ರೆ ಯೂಶಲಿ ದೇ ಇಗ್ನೋರ್. ಅಂತಂದ್ರೆ ಅಯ್ಯೋ ಇದಕ್ಕೆ ಹೋಗಿ ತೋರಿಸ್ಕೋಬೇಕಾ, ಏನಾಗಲ್ಲ, ಈ ತರ ಅವ್ರಿಗೆ ಅಂದ್ರೆ ಆ ಭಾವನೆಗಳು ಇನ್ನೂ ನಮ್ಮ ಹೆಂಗಸರಲ್ಲಿ ಅದನ್ನ ಹೋಗ್ಲಾಡ್ಸಕ್ ಆಗಿಲ್ಲ ನಮ್ಗೆ. ಸೊ ಅವರು ಟೈಮಿಗೆ ಸರಿಗೆ ಬಂದು ನಮ್ಗೆ ತೋರಿಸ್ಕೊಳ್ಳಲ್ಲ. ಸೊ ಹೀಗಾಗಿ ಅವರು ಎಂಡ್ ಸ್ಟೇಜಲ್ಲಿ ಬರ್ತಾರೆ. ಎಂಡ್ ಸ್ಟೇಜಲ್ಲಿ ಬಂದಾಗ ಡೆತ್ಸು ಜಾಸ್ತಿ ಆಗ್ತಾ ಇದೆ. ಸೊ ಎಷ್ಟೊಂದು ಯಂಗ್ ಅಂದ್ರೆ ಮಿಡ್ಲ್ ಏಜ್ಡ್ ವುಮನ್ ಅಂದ್ರೆ ಇನ್ನು ಸಣ್ಣ ಸಣ್ಣ ಮಕ್ಳು ಇರ್ತಾರೆ, ಅಂತ ತಾಯಂದ್ರನ್ನ ನಾವು ಕಳ್ಕೊಂತಾ ಇದೀವಿ. ಸೊ ಇದ್ರಲ್ಲಿ ನಮ್ಮ ಹೆಂಗಸರಲ್ಲಿ ಮತ್ತೆ ನಮ್ಮ ಮಕ್ಕಳಲ್ಲಿ ನಾವು ಶಾಲೆಯಿಂದನೇ ಇದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಅವರು ಫ್ಯೂಚರ್ ಅಲ್ಲಿ ಎಚ್ಚೆತ್ಕೊಂತಾರೆ. ಈ ಸರ್ವೈಕಲ್ ಕ್ಯಾನ್ಸರ್ನ ಆಬ್ವಿಯಸ್ಲಿ ಹೇಗ್ ಬರುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಬರೋದು ಮೇನ್ ಆಗಿ ಒಂದು ವೈರಸ್, HPV ವೈರಸ್ ಅಂತ ಇದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಇದರದ್ದು ಇನ್ಫೆಕ್ಷನ್ ಆಗಿ ಗರ್ಭಕೋಶದ ಕಂಠದ ಕ್ಯಾನ್ಸರು ಮೋಸ್ಟ್ ಆಫ್ ದ ಟೈಮ್ ದಿಸ್ ಇಸ್ ದ ಮೇನ್ ರೀಸನ್. ಇದು ಹೇಗಾಗತ್ತೆ, ಇನ್ಫೆಕ್ಷನ್ ಹೇಗಾಗತ್ತೆ? 99% ಆಫ್ ದ ಟೈಮ್ ಇಟ್ ಈಸ್ ಮೇನ್ಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, HPV ಇನ್ಫೆಕ್ಷನ್. ಆ ಇನ್ಫೆಕ್ಷನ್ನು ಇವಾಗ ಆಲ್ಮೋಸ್ಟ್ ಸಾಮಾನ್ಯ ಒಂದು ಹೆಣ್ಮಗಳು ಅವಳ ಲೈಫ್ ಟೈಮಲ್ಲಿ ಒಂದ್ಸತಿ HPV ಇನ್ಫೆಕ್ಷನ್ಗೆ ಒಳಗಾಗ್ತಾಳೆ. ಬಟ್ ಯೂಶಲಿ ಅವ್ರದ್ದು ಬಾಡಿ ಇಮ್ಯುನಿಟಿ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತ ಅಂದ್ರೆ ಆ ಇನ್ಫೆಕ್ಷನ್ ಇಟ್ ವಿಲ್ ಬಿ ಕ್ಲಿಯರ್ಡ್, ಅದು ಕ್ಯೂರ್ ಆಗುತ್ತೆ. ಬಟ್ ಇನ್ನೊಂದು 20% ಆಫ್ ದ ಟೈಮ್, 10 to 20% ಆಫ್ ದ ಟೈಮ್ ಈ HPV ವೈರಸ್ಸು ಪರ್ಸಿಸ್ಟ್ ಆಗುತ್ತೆ, ಉಳ್ಕೊಳ್ಳುತ್ತೆ ದೇಹದಲ್ಲಿ, ಹಾಗೆ ಉಳ್ಕೊಳ್ಳುತ್ತೆ. ಅಂದ್ರೆ ಆ ಸರ್ವೈಕಲ್ ರೀಜನ್ ಅಲ್ಲಿ ಉಳ್ಕೊಂಡು ಅದು ಆ ಕ್ಯಾನ್ಸರ್ ಅಂದ್ರೆ ಆ ಬದಲಾವಣೆಗಳನ್ನ ಅಂದ್ರೆ ಶುರು ಮಾಡುತ್ತೆ. ಕ್ಯಾನ್ಸರ್ಗೆ ಏನು ಪೂರಕವಾದ ಬದಲಾವಣೆಗಳನ್ನ ಶುರು ಮಾಡುತ್ತೆ. ಆ HPV ವೈರಸ್ ಅಲ್ಲಿ 2 ತರ ಇರುತ್ತೆ, ಲೋ ರಿಸ್ಕ್, ಹೈ ರಿಸ್ಕ್ ಅಂತ. ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಇಷ್ಟಪಡಲ್ಲ ಬಟ್ ಈ ಹೈ ರಿಸ್ಕ್ ವೈರಸಸ್ ಏನಿರುತ್ತೆ ದೇ ಆರ್ ದ ಮೇನ್ ಕಾಸ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಸೊ ನಾವು ತುಂಬಾ ವರ್ಷಗಳಿಂದ ನಾವು ಈ HPV ವ್ಯಾಕ್ಸಿನ್ ಕಂಡುಹಿಡಿದಿದ್ವಿ ಅಂತಂದ್ರೆ ದಿಸ್ ಇಸ್ ದ ಮೋಸ್ಟ್ಲಿ ಕ್ಯಾನ್ಸರ್ನ ನಾವು ವ್ಯಾಕ್ಸಿನ್ ಇಂದ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್, ಹೆಪಟೈಟಿಸ್ ಬಿ ವ್ಯಾಕ್ಸಿನ್, ಹೆಪಟೈಟಿಸ್ ಬಿ ವೈರಸ್ ಇಂದ ಆಗೋ ಹೆಪಟೋಸೆಲ್ ಅಂದ್ರೆ ಲಿವರ್ ಕ್ಯಾನ್ಸರ್, ಹೆಪಟೈಟಿಸ್ ಬಿ ವೈರಸ್ ಇಂದ ಆಗೋ ಲಿವರ್ ಕ್ಯಾನ್ಸರ್ನ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಅನ್ನೋದಿದೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಕ್ಯಾನ್ಸರ್, ವ್ಯಾಕ್ಸಿನ್ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತಂದ್ರೆ ನಮ್ದು ಸರ್ವೈಕಲ್ ಕ್ಯಾನ್ಸರ್. ಸೊ ದಿಸ್ ವ್ಯಾಕ್ಸಿನ್ ಇಸ್ 100% ಎಫೆಕ್ಟಿವ್ ಇನ್ ಪ್ರಿವೆಂಟಿಂಗ್ ಸರ್ವೈಕಲ್ ಕ್ಯಾನ್ಸರ್. ಸೊ ನಾವು ಇದನ್ನ ಸೊ ಈ ಸರ್ವೈಕಲ್ ಕ್ಯಾನ್ಸರ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು? ಒಂದು,
ನಾವು ನಮ್ಮ ಹೆಣ್ಮಕ್ಳು ಬಿಫೋರ್ ದೇ ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ಸೆಕ್ಷುವಲ್ ಇಂಟರ್ಕೋರ್ಸ್, ನಾವು ಅದಕ್ಕೂ ಮುಂಚೆನೆ ನಾವು ಅವ್ರನ್ನ ವ್ಯಾಕ್ಸಿನೇಟ್ ಮಾಡಿದ್ರೆ ಅವರಲ್ಲಿ ಸಾಕಷ್ಟು ಆಂಟಿಬಾಡೀಸ್, ಆ ವೈರಸ್ ವಿರುದ್ಧ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಆ ವೈರಸ್ನ ಕಿಲ್ ಮಾಡಿ ವೈರಸ್ ಇಂದ ಆಗೋ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಅಂಡ್ ಇಟ್ ಈಸ್ ಪ್ರೂವನ್. ಸೊ ವ್ಯಾಕ್ಸಿನೇಷನ್ ಮಾಡಿಸೋದು ಮಕ್ಕಳಲ್ಲಿ. ಸೆಕೆಂಡ್ ಥಿಂಗ್ ಅಂದ್ರೆ ಅದನ್ನ ನಾವು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ವ್ಯಾಕ್ಸಿನ್ ಕೊಡೋದು. ನೆಕ್ಸ್ಟ್ ಸೆಕೆಂಡರಿ ಪ್ರಿವೆನ್ಷನ್ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಇದೆ. ಈಗ ಯಾವುದೇ ಒಂದು ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರ್ದು ನಾವು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ, ಮತ್ತೆ HPV DNA ಟೆಸ್ಟ್ ಅಂತ ಮಾಡ್ತೀವಿ. ಅದಕ್ಕೆ ಅದರದೇ ಆದ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಫಾಲೋ ಮಾಡಿಕೊಂಡು 21 ಇಯರ್ಸ್ ಏಜ್ ಆದ್ಮೇಲೆ ಎಲ್ಲ ಹೆಣ್ಮಕ್ಳನ್ನ ನಾವು ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಗೆ ಒಳಪಡಿಸ್ಬೇಕು. ಆವಾಗ ಸ್ವಲ್ಪ ಅರ್ಲಿ ಡಿಟೆಕ್ಷನ್ ಅಂದ್ರೆ ಇನಿಷಿಯಲ್ ಚೇಂಜಸ್ ಅಂದ್ರೆ ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಇದ್ದಾಗ್ಲೇನೆ ನಾವು ಡಿಟೆಕ್ಟ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರೆ ಕ್ಯಾನ್ಸರ್ಗೆ ತುತ್ತಾಗೋದು ತಪ್ಪಿಸ್ಬೋದು. ನೆಕ್ಸ್ಟ್ ಟರ್ಷರಿ ಪ್ರಿವೆನ್ಷನ್ ಅಂತ ಅಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಅಂದ್ರೆ ಸ್ಟೇಜ್ 1A 1B ಅಂತೀವಿ. ಸೊ ಇಂಥ ಸಮಯದಲ್ಲೇನೆ ಡಿಟೆಕ್ಟ್ ಮಾಡಿ ಅವ್ರಿಗೆ 100% ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರದ್ದು ಸರ್ವೈವಲ್ ರೇಟು ಇಟ್ ಈಸ್ ಆಲ್ಮೋಸ್ಟ್ ಇನ್ ಪಾರ್ ವಿತ್ ದ ನಾರ್ಮಲ್ ವುಮೆನ್. ಸೊ ಹೀಗೆ ನಾವು ಸರ್ವೈಕಲ್ ಕ್ಯಾನ್ಸರ್ನ ಏನು ಇದು ಇನ್ಸಿಡೆನ್ಸ್ನ ಕಡಿಮೆ ಮಾಡಬಹುದು, ಮತ್ತೆ ಅದರಿಂದ ಆಗೋ ತೊಂದರೆಗಳು ಮತ್ತೆ ಎಷ್ಟೋ ಜೀವಗಳು ಕಳ್ಕೊಳ್ಳೋದನ್ನ ಕಡಿಮೆ ಮಾಡಬಹುದು. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರಿ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಇಲ್ಲ, ಆಕ್ಚುಲಿ ಇಟ್ ಇಸ್ ಅ ವೆರಿ ವಾಸ್ಟ್ ಟಾಪಿಕ್. ಆಕ್ಚುಲಿ ತುಂಬಾ ಖುಷಿ ಆಯ್ತು ನನಗೆ. ಸರ್ವಿಕಲ್ ಕ್ಯಾನ್ಸರ್ ಪ್ರಿಕಾಷನ್ಗೆ ಒಂದು ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ. ಸೊ ಅದನ್ನ ಎಲ್ಲಿ ತಗೊಳ್ಬಹುದು? ಹಾಗೆ ಡೈರೆಕ್ಟ್ ಆಗಿ ಹೋಗಿ ತಗೊಳ್ಬೇಕಾ ಅಥವಾ ಮೊದಲೇ ಟೆಸ್ಟ್ ಎಲ್ಲ ಮಾಡ್ಕೊಂಡು ತಗೊಳ್ಬೇಕಾ, ಹೇಗೆ? ದಿವ್ಯಾ ಅವರೇ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಏನು HPV ವ್ಯಾಕ್ಸಿನ್ ಬಗ್ಗೆ ಈಗಲೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಇದು HPV ವ್ಯಾಕ್ಸಿನ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಕ್ಕೆ ಕೊಡೋ ವ್ಯಾಕ್ಸಿನ್. ಯೂಶಲಿ ಅದು ಗೈಡ್ಲೈನ್ಸ್ ಏನಂತ ಅಂದ್ರೆ 9 ರಿಂದ 15 ವರ್ಷದ ಹೆಣ್ಮಕ್ಳಲ್ಲಿ ನಾವು ಏನು ಈ ವ್ಯಾಕ್ಸಿನ್ ನ ಕೊಡ್ತೀವಿ. ಇದು ವ್ಯಾಕ್ಸಿನ್ ಬಂದು ಆಕ್ಚುಲಿ ಈಗ ಸದ್ಯಕ್ಕೆ ನಮ್ಗೆ ಫಾರಿನ್ ಕಂಪನೀಸ್ ಪ್ರೊಡ್ಯೂಸ್ ಮಾಡ್ತಿದೆ. ನಮ್ ಇಂಡಿಯನ್ ಭಾರತ್ ಸೀರಮ್ಸ್ ಅಂತ ಇದೆ, ಇಂಡಿಯನ್ ಕಂಪನಿ ಇಸ್ ಆಲ್ಸೋ ಹ್ಯಾಸ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಅಂಡ್ ಈಗ ಅದ್ರದ್ದು ಅವೈಲಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ಈ ಈ ವ್ಯಾಕ್ಸಿನೇಷನ್ ನ ನಮ್ದು ರುಟೀನ್ ರೆಗ್ಯುಲರ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಹೇಳ್ತೀವಿ. ನಮ್ದು ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಕ್ಕಳಿಗೆ ಈಗ ವ್ಯಾಕ್ಸಿನ್ಸ್ ಹುಟ್ಟದಾಗಿಂದ ಏನು 15 ವರ್ಷದ ತನಕ ಅವ್ರದ್ದು ರೆಗ್ಯುಲರ್ ಇಮ್ಯುನೈಸೇಷನ್ ಶೆಡ್ಯೂಲ್ ಮತ್ತೆ ಪ್ರೆಗ್ನೆಂಟ್ ವುಮನ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ ಫ್ಯೂಚರ್ ಮೋಸ್ಟ್ಲಿ ಈ ವ್ಯಾಕ್ಸಿನ್ ನ ರೆಗ್ಯುಲರ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ತುಂಬಾ ಆರ್ಗನೈಸೇಷನ್ಸ್ ಗವರ್ಮೆಂಟ್ ಮೇಲೆ ಪ್ರೆಷರ್ ಆಗ್ತಿದೆ. ಬಟ್ ಸಿನ್ಸ್ ಈ ವ್ಯಾಕ್ಸಿನ್ ಇವಾಗ ಫಾರಿನ್ ಮೇಡ್ ಅಂದ್ರೆ ಫಾರಿನ್ ಕಂಪನೀಸ್ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಕಾಸ್ಟ್ ಜಾಸ್ತಿ ಇದೆ. ನಮ್ಮ ಇಂಡಿಯನ್ ಕಂಪನಿ ಹ್ಯಾವ್ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಇಟ್. ಬಟ್ ಅದು ಪ್ರೊಡ್ಯೂಸ್ ಮಾಡಿ ಅದು ಏನು ಇವಾಗ ಎಲ್ಲ ಕಡೆ ಬಳಸಕ್ಕೆ ಶುರು ಮಾಡಿದ್ದಾರೆ. ಅದ್ರದ್ದು ಎಫಿಕಸಿ ಸ್ವಲ್ಪ ವರ್ಷಗಳು ಸ್ಟಡಿ ಮಾಡಬೇಕು ಅಂತ ಇದೆ. ಸೊ ಅಷ್ಟು ವರ್ಷ ಸ್ಟಡಿ ಮಾಡಿದ್ಮೇಲೆ ಅದನ್ನ ರೆಗ್ಯುಲರ್ ಇಮ್ಯುನೈಸೇಷನ್ ಮೇ ಬಿ ಕಾಸ್ಟ್ ಫ್ಯಾಕ್ಟರ್ ಮತ್ತೆ ಸ್ವಲ್ಪ ಇನ್ನೂ ನಮ್ಮ ಇಂಡಿಯನ್ ವ್ಯಾಕ್ಸಿನ್ಗೆ ಇನ್ನೂ ಸ್ವಲ್ಪ ಸ್ಟಡೀಸ್ ಜಾಸ್ತಿ ಬೇಕಾಗಿರಬಹುದು. ಇದರಿಂದ ಈ 2 ಫ್ಯಾಕ್ಟರ್ ಇಂದ ನಮ್ದು ರೆಗ್ಯುಲರ್ ಇಮ್ಯುನೈಸೇಷನ್ ಶೆಡ್ಯೂಲ್ಗೆ ಇನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಬಟ್ ಈಗ ನಮ್ದು ಗವರ್ಮೆಂಟ್ ಆಫ್ ಇಂಡಿಯಾ ಏನು ಇಟ್ ಈಸ್ ಟೇಕಿಂಗ್ ಇನಿಷಿಯೇಟಿವ್. ಕೆಲವೊಂದ್ ಕಡೆ ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿ ಈ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ಗೆ ವ್ಯಾಕ್ಸಿನೇಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ರೆಗ್ಯುಲರ್ ಇಮ್ಯುನೈಸೇಷನ್ ಶೆಡ್ಯೂಲ್ಗೆ ಇನ್ಕ್ಲೂಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಬಟ್ ಈಗ ಏನಂತಂದ್ರೆ ನಾವು ನಮ್ಮ ಪಾಕೆಟ್ ಇಂದ ಖರ್ಚು ಮಾಡಿ ನಮ್ಮ ಮಕ್ಳಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕು. ಬಟ್ ನನ್ನ ಪ್ರಕಾರ ಮಕ್ಳಿಗೆ ಮೋಸ್ಟ್ಲಿ ತಂದೆ ತಾಯಿ ಯೋಚನೆ ಮಾಡಲ್ಲ. ಎಂತ ಬಡವ್ರ ಫ್ಯಾಮಿಲಿ ಇದ್ರೂನು ಇಲ್ಲ ನನ್ನ ಮಗುಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಹಾಕಿಸ್ತೀನಿ ಅನ್ನೋದು ಎಲ್ಲಾ ತಂದೆ ತಾಯಿಯಲ್ಲೂ ಇದೆ. ಸೊ ಈಗ ವ್ಯಾಕ್ಸಿನ್ಸ್ ಏನಂತಂದ್ರೆ ಗಾರ್ಡಸಿಲ್ ಅಂತ ಹೇಳ್ತೀವಿ, ಗಾರ್ಡಸಿಲ್ 4, 9 ಅಂತ ಇದೆ. ಮೇ ಬಿ ಗಾರ್ಡಸಿಲ್ 4 ಹಾಕ್ಸಿದ್ರು ಇನಫ್. ಮಿನಿಮಮ್ 2 ಡೋಸ್ ಅಂದ್ರೆ ಈ 9 to 14 ಇಯರ್ಸ್ ಆಫ್ ಏಜ್ ಅಲ್ಲಿ 2 ಡೋಸ್ ಅಡ್ವೊಕೇಟ್ ಮಾಡ್ತೀವಿ. ವೆರಸ್ ಆಫ್ಟರ್ ಏನು 14 ಇಯರ್ಸ್ ನಾವು 3 ಡೋಸ್ ಅಡ್ವೊಕೇಟ್ ಮಾಡ್ತೀವಿ. ಯೂಶಲಿ ಈ ವ್ಯಾಕ್ಸಿನ್ ನ ಅಪ್ ಟು 45 ಇಯರ್ಸ್ ಏಜ್ ತಗೋಬಹುದು ಹೆಣ್ಮಕ್ಳು, ಹೆಂಗಸರು 9 ವರ್ಷದಿಂದ 45 ವರ್ಷದವರೆಗೂ ತಗೋಬಹುದು. ಬಟ್ ಏನಂತಂದ್ರೆ ಈ ಬಿಫೋರ್ ಸೆಕ್ಷುವಲ್ ಇಂಟರ್ಕೋರ್ಸ್ಗೆ ಏನು ಎಕ್ಸ್ಪೋಸ್ ಆಗೋದಕ್ಕೂ ಮುಂಚೆನೆ ವ್ಯಾಕ್ಸಿನ್ ತಗೊಂಡ್ರೆ ಅದ್ರದ್ದು ಎಫಿಕಸಿ ವಿಲ್ ಬಿ 100%. ಒನ್ಸ್ ಸತಿ ಶಿ ಇಸ್ ಎಕ್ಸ್ಪೋಸ್ ಟು ಸೆಕ್ಷುವಲ್ ಆಕ್ಟ್ ಆದ್ರೆ ಅದ್ರದ್ದು ಎಫಿಕಸಿ, ಯಾಕಂತಂದ್ರೆ ಶಿ ಇಸ್ ಆಲ್ರೆಡಿ ಬಿನ್ ಇನ್ಫೆಕ್ಟೆಡ್ ವಿತ್ ಸಮ್ ಟೈಪ್ಸ್ ಆಫ್ ವೈರಸ್. ಸೊ ಈಗ ಆಲ್ರೆಡಿ ಇನ್ಫೆಕ್ಷನ್ ಆಗಿರೋ ವೈರಸ್ಗೆ ಇದು ಪ್ರೊಟೆಕ್ಷನ್ ಕೊಡದೇ ಇರ್ಬೋದು. ಬಟ್ ಬೇರೆ ಸೀರೋ ಟೈಪ್ಸ್ ಅಂದ್ರೆ ಇನ್ಫೆಕ್ಷನ್ ಆಗದೆ ಇರೋ ಸೀರೋ ಟೈಪ್ಸ್ಗೆ ಡೆಫಿನೆಟ್ಲಿ ಇಟ್ ಗಿವ್ ಸಮ್ ಪ್ರೊಟೆಕ್ಷನ್.
ಸೊ ಯೂಶಲಿ ಅಪ್ ಟು 45 ಇಯರ್ಸ್ ಆಫ್ ಏಜ್ ನಾವು ಅಡ್ವೊಕೇಟ್ ಮಾಡ್ತೀವಿ ವ್ಯಾಕ್ಸಿನ್ನ. ಮತ್ತೆ ಇದ್ರ ಜೊತೆಗೆ ನಾನು ಇನ್ನೊಂದು ಏನು ಹೇಳ್ತೀನಿ, ನಮ್ಮ ಗಂಡ್ ಮಕ್ಳಿಗೂ ವ್ಯಾಕ್ಸಿನ್ ಮಾಡೋಣ ಅಂತ. ಯಾಕೆಂತಂದ್ರೆ ಇಟ್ ಈಸ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಹೇಳಿದೆ. ಸೊ ನಾವು ಗಂಡ್ ಮಕ್ಳಿಗೆ ವ್ಯಾಕ್ಸಿನೇಟ್ ಮಾಡಿದ್ರೆ ಗಂಡ್ ಮಕ್ಳಲ್ಲೇ ನಮ್ಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಅವರಲ್ಲಿ ಇನ್ಫೆಕ್ಷನ್ ಇಲ್ಲ ಅಂತ ಅಂದಾಗ ಹೆಣ್ಣು ಮಕ್ಳಿಗೆ ನೆಕ್ಸ್ಟ್ ನಂತರ ಅವ್ರು ಅಂದ್ರೆ ಮದುವೆ ಆದ ನಂತರ ಹೆಣ್ಮಕ್ಳಿಗೆ ಇನ್ಫೆಕ್ಷನ್ ಟ್ರಾನ್ಸ್ಮಿಷನ್ ಆಗೋದು ಅಲ್ಲಿ ವಿ ಕ್ಯಾನ್ ಕಟ್ ಡೌನ್. ಸೊ ಈ HPV ವೈರಸ್ ಇಂದ ಆಗೋ ಬಿನೈನ್ ಕಂಡೀಷನ್ಸ್ ಆಸ್ ವೆಲ್ ಆಸ್ ಕ್ಯಾನ್ಸರಸ್ ಕಂಡೀಷನ್ಸ್ ಎರಡನ್ನು ನಾವು ಕಡಿಮೆ ಮಾಡ್ಬೋದು ಮತ್ತೆ ಪ್ರಿವೆಂಟ್ ಮಾಡ್ಬೋದು.